ಏನಿದು ಟಾರ್ ಅಂದ್ರೆ ಇದು ನಿಜವಾಗ್ಲೂ ಸಿಗರೇಟ್ ಸೇದೋದ್ರಿಂದ ಶ್ವಾಸಕೋಶದಲ್ಲಿ ಶೇಖರಣೆಯಾಗತ್ತಾ? ಇಷ್ಟೆಗೋಸ್ಕರ ತುಂಬಾ ಜನ ಧೂಮಪಾನ ಶುರು ಮಾಡ್ತಾರೆ ಅಂತ. ಸಿಗರೇಟ್ ಸೇದೋದ್ರಿಂದ ಹೆಚ್ಚು ಕಾಲ ಎದ್ದಿರ್ಬೋದು, ನಾವು ಎದ್ದಿದ್ದಾಗ ಹೆಚ್ಚು ಕೆಲಸ ಮಾಡುವಂತದಾಗದು, ಸುಸ್ತು ಕಡಿಮೆ ಆಗತ್ತೆ. ಒಂದು 4 ಜನದ ಮಧ್ಯ ಇರುವಾಗ ಅವರೆಲ್ಲ ಸಿಗರೇಟ್ ಸೇರ್ತಾ ಇರ್ತಾರೆ. ನಾವು ಜೊತೆನಲ್ಲಿ ಸೇರ್ಲಿಲ್ಲ ಅಂದಾಗ ತಂಬಾಕು ಸೇವನೆ ಉಕ್ಕಾಲು ಆಗತ್ತೆ, ಸಿಗರೇಟ್ ಅಲ್ಲೂ ಆಗತ್ತೆ. ವ್ಯತ್ಯಾಸ ಸುಡ್ತಿರೋದು ಎಲ್ಲಿ ಬರ್ತಿರೋದು ಅಷ್ಟೇ. ಇದರಿಂದಾನೇ ಹಾರ್ಟ್ ಅಟ್ಯಾಕ್ ಇದೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಅಂತ. ಬೀಡಿ ಸಿಗರೇಟು ಹತ್ತಿ ಹೆಚ್ಚು ಕಾಲ ಸೇದಿ ಎಲ್ಲ ಬೆರಳುಗಳು ಹೋಗಿತ್ತು. ನಮ್ಮಲ್ಲಿಗೆ ಬಂದಾಗ ಒಂದೇ ಒಂದು ಬೆರಳು ಇರ್ತಿತ್ತು. ಈ ಬೆರಳಿನ ಸಂದಿನಲ್ಲಿ ಒಂದು ಬೀಡಿ ಸಿಗಿಸ್ಕೊಂಡು ಅಲ್ಲಿ ಬೀಡಿ ಸೇರ್ತಾರೆ. ಇದು ಸಿಹಿಯಾದ ಕಹಿ ಅಂತ. ಜೈ ಶ್ರೀ ಗುರುದೇವ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಿಲ್ಪಾ. PGS MCH ಆರೋಗ್ಯವಾಣಿ, ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಹವ್ಯಾಸಗಳು ಎಂದ್ರೇನು? ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರುತ್ತೆ, ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಹವ್ಯಾಸ ಅನ್ನೋದಿರುತ್ತೆ. ಈ ಹವ್ಯಾಸಗಳು ಕೆಲವರಿಗೆ ಪುಸ್ತಕ ಬರೆಯೋದಾಗ್ಬೋದು, ಇನ್ನು ಕೆಲವರಿಗೆ ಪುಸ್ತಕ ಓದೋದು, ಅದೇ ಅವರ ಹವ್ಯಾಸ ಆಗಿರುತ್ತೆ. ಈ ಹವ್ಯಾಸಗಳು ಕಾಲಕ್ರಮೇಣವಾಗಿ ಕಾಲ ಕಳೆದಂತೆ ಚಟಗಳಾಗಿ ಕೂಡ ಬದಲಾಗ್ಬೋದು. ಆದ್ರೆ ಚಟಗಳಾಗಿ ಬದಲಾದಂತ ಹವ್ಯಾಸಗಳು ಒಳ್ಳೆಯದಾಗಿದ್ರೆ ಅದರಿಂದ ನಮ್ಗೆ ಒಳ್ಳೇದಾಗತ್ತೆ, ಕೆಟ್ಟದಾದಾಗ ಅದು ದುಷ್ಪರಿಣಾಮ ಬೀರುವಂತ ಕೆಟ್ಟ ಚಟಗಳಾಗತ್ತೆ. ಉದಾಹರಣೆಗೆ ಧೂಮಪಾನ ಮಾಡೋದು. ಧೂಮಪಾನ ಮಾಡೋದು ಇತ್ತೀಚೆಗೆ ಕಂಡಂತಹ ವಿಷಯ ಏನಲ್ಲ, ತುಂಬಾ ಹಲವಾರು ವರ್ಷಗಳಿಂದ ಎಲ್ಲರಿಗೂ ಗೊತ್ತಿದೆ. ಈ ಹಿಂದಿನ ಕಾಲದಲ್ಲಿ ಒಂದು ವಯಸ್ಸಿಗೆ ಬಂದ ನಂತರ ಎಲ್ಲಾರು ಈ ಧೂಮಪಾನ ಅನ್ನೋ ಚಟಕ್ಕೆ ಬಲಿಯಾಗ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಈ ಧೂಮಪಾನ ಅನ್ನೋದು ತುಂಬಾ ಸರ್ವೇ ಸಾಮಾನ್ಯವಾಗಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಶುರು ಆಗ್ತಾ ಇದೆ. ಈ ಧೂಮಪಾನ ಮಾಡೋದ್ರಿಂದ ಎಷ್ಟು ತೊಂದರೆಗಳಾಗಬಹುದು, ಅಥವಾ ಈಗ ಇದರಿಂದ ಆಚೆ ಬರೋದು ಹೇಗೆ, ಇದ್ರ ಎಲ್ಲದರ ಬಗ್ಗೆ ಮಾಹಿತಿ ತಿಳಿಸೋದಿಕ್ಕೆ ಅಂತ ಇಂದು BGS ಮೆಡಿಕಲ್ ಕಾಲೇಜು ಆಸ್ಪತ್ರೆಯ ಸಮುದಾಯ ಶಾಸ್ತ್ರ ವಿಭಾಗದ ಪ್ರೊಫೆಸರ್ ಆಗಿರುವ ಡಾಕ್ಟರ್ ವೆಂಕಟೇಶ್ ರವರು ನಮ್ಮೊಂದಿಗಿದ್ದಾರೆ. ನಮಸ್ಕಾರ ಡಾಕ್ಟರ್ ವೆಂಕಟೇಶ್. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಹೇಳಿ ಡಾಕ್ಟರ್ ವೆಂಕಟೇಶ್, ಈಗ ಧೂಮಪಾನ ಅನ್ನೋದು ಚಟವಾಗಿ ಪರಿವರ್ತನೆಯಾಗಿದೆ ಅಂತ ಗೊತ್ತು. ಆದ್ರೆ ಈ ಚಟಗಳು ಶುರುವಾಗುವಾಗ ಅಥವಾ ಹವ್ಯಾಸಗಳ ಮೂಲಕ ಶುರು ಆದಾಗ ಈ ಹವ್ಯಾಸಗಳು ಒಳ್ಳೆ ಹವ್ಯಾಸ ಅಥವಾ ಕೆಟ್ಟ ಹವ್ಯಾಸ ಅಂತ ನಾವು ಹೇಗೆ ತಿಳ್ಕೊಳ್ಳೋದು, ಹೇಗೆ ತಡೆಗಟ್ಟಬಹುದು ಬೇಗ ತಿಳ್ಕೊಂಡು? ಮೊದಲನೇದಾಗಿ ಹವ್ಯಾಸ ಅಂತ ಹೇಳಿದ್ರಿ. ಹವ್ಯಾಸ ಅಂತಂದ್ರೆ ಒಂದು ಬಿಡುವು ಕಾಲದಲ್ಲಿ ಮಾಡ್ಕೊಳ್ಬೇಕು ಸಣ್ಣ ಚಟುವಟಿಕೆ. ಮೂಲೋದ್ದೇಶವಾಗಿ ನೋಡಕ್ ಹೋದ್ರೆ ಅದಕ್ಕೆ ದೀರ್ಘಕಾಲಿಕವಾಗಿ ಅಥವಾ ತಾತ್ಕಾಲಿಕವಾಗಿ ಏನೇನ್ ಬೇಕೋ ಅಂತ ಅದು ಪರಿಣಾಮ ಇದ್ದೇ ಇರುತ್ತೆ. ನಮ್ಮ ಮನೋಲ್ಲಾಸಕ್ಕೆ ಮಾಡ್ಕೊಂಡಿರ್ತಕ್ಕಂಥ ಪರಿಣಾಮಗಳು ಇರ್ತಕ್ಕಂಥ ಹವ್ಯಾಸಗಳು, ಉದಾಹರಣೆಗೆ ಆಟೋಟದಲ್ಲಿ ತೊಡಗಿಸ್ಕೊಳ್ಳೋದು, ಪುಸ್ತಕ ಓದೋದು, ಅಥವಾ ಇತರೆ ಒಂದು ಚಟುವಟಿಕೆ ಆಡೋದು, ಇಂಥವೆಲ್ಲ ಇರುತ್ತೆ. ಇದು ಅಷ್ಟು ನಮ್ಗೆ ತೊಂದರೆ ಆಗಲ್ಲ, ಆದ್ರೆ ಮನೋಲ್ಲಾಸಕ್ಕೆ ಪರಿಮಿತವಾಗಿರ್ತಕ್ಕಂಥದ್ದು, ಅದು ಮುಂದುವರ್ಸ್ಕೊಂಡು ಹೋಗೋದು. ಕೆಲವು ಚಟಗಳು, ಅದು ಹವ್ಯಾಸಗಳು ಕಾಲ ನಷ್ಟವಾಗಿ, ಇದು ಮುಂಚೆನೂ ಇರುತ್ತೆ, ಆದ್ರೆ ಕಾಲ ನಷ್ಟವಾಗಿ ಬೇರೆ ರೀತಿಯಲ್ಲಿ ಮನೋಲ್ಲಾಸ ಕೊಡೋದಲ್ಲದೆ ಆರೋಗ್ಯಕರವಾಗಿ ನಮ್ಗೆ ತೀವ್ರ ಪರಿಣಾಮ ಬೀರುವಂತದ್ರಲ್ಲಿ ಉದಾಹರಣೆಗಳು ಧೂಮಪಾನ. ಸೊ ಅದನ್ನೇ ನಾವು ಹೆಚ್ಚಿಗೆ ಮುಂದುವರೆದು ಅದನ್ನ ದುಶ್ಚಟ ಅಂತ ಕೇಳಿದ್ವಿ. ಅದರಿಂದ ಸಾಕಷ್ಟು ಪ್ರಮಾಣದಲ್ಲಿ ನರಳ್ತಿರ್ತಕ್ಕಂಥವ್ರು ಒಗ್ಗಿ ನರಳಿ ಹೊರಬಾರದೆ ಒಂದು ಸಾಕಷ್ಟು ತೊಳೆದಾಟಕೊಟ್ಟಿರ್ತಕ್ಕಂಥ ಜನ, ಅದು ಸರ್ವೇ ಸಾಮಾನ್ಯವಾಗಿ ಹೋಗ್ಬಿಡಿ. ಸೊ ಹೀಗಾಗಿ ನಾವು ಧೂಮಪಾನ ಸೇವನೆ ಒಂದು ದುಶ್ಚಟ ಅಂತ ನಾವು ಪರಿಗಣಿಸ್ತೀವಿ. ಈಗ ನೀವೇ ಹೇಳಿದ್ರಿ, ಧೂಮಪಾನ ಮಾಡೋದು ಈಗ ಕೆಟ್ಟ ಚಟವಾಗಿದೆ ಅಂತ. ಈ ಧೂಮಪಾನ ಅಂದ್ರೆ ಸ್ಮೋಕಿಂಗ್, ಸಿಗರೇಟ್ ಸೇದೋದಾಗ್ಲಿ ಬಿಡಿ ಸೇದೋದಾಗ್ಲಿ ಆಗಬಹುದು. ಈ ಧೂಮಪಾನದಲ್ಲಿ ನಮಗೆಲ್ಲ ಸರ್ವೇ ಸಾಮಾನ್ಯವಾಗಿ ತಿಳಿದಿರೋ ಹಾಗೆ ತಂಬಾಕು ಅನ್ನೋ ಒಂದು ಮೂಲ ಅಂಶ ಇದೆ. ಅದರಿಂದ ಇಂಥ ತೊಂದರೆಗಳಾಗ್ತಾ ಇರಬಹುದು. ಈ ತಂಬಾಕು, ಧೂಮಪಾನ ಅಥವಾ ಸಿಗರೇಟ್ ನ ಬಿಟ್ಟು ಬೇರೆ ಯಾವ ಮೂಲದಲ್ಲಿ ನಮ್ಮ ದೇಹಕ್ಕೆ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ? ಧೂಮಪಾನವಲ್ಲದೆ ಇರ್ತಕ್ಕಂಥ ಒಂದು ಪದಾರ್ಥಗಳಂದ್ರೆ ಟ್ಯಾನಿ, ಗುಟ್ಕಾ, ಟ್ಯಾನಿ ಚೇರಿ ಅಥವಾ ಜಗಿದು ಹಾಕುವಂತರ ಜರ್ದ, ಇಂಥದ್ರ ಮುಖಾಂತರ ನಮ್ಮ ಶರೀರಕ್ಕೆ ಸೇರ್ಕೊಳ್ಳುವಂತ. ಸೊ ಅದರಲ್ಲಿ ಇರ್ತಕ್ಕಂಥ ರಾಸಾಯನಿಕ ಪದಾರ್ಥಗಳು ನಮ್ಮ ಇರ್ತಕ್ಕಂಥ ದ್ರವ್ಯಗಳ ಮುಖಾಂತರ ನಮ್ಮ ರಕ್ತಕ್ಕೆ ಸೇರ್ಕೊಳ್ಳುವಂತ ವಿಧಾನ, ಅದು ಇನ್ನೊಂದು ವಿಧಾನ ಮುಖ್ಯವಾಗಿ. ಇದರಲ್ಲಿ ಇವೆರಡನ್ನು ನೋಡಕ್ ಹೋದ್ರೆ ಹೆಚ್ಚಿಗೆ ಪ್ರಮಾಣದಲ್ಲಿ ನಮ್ಮ ಭಾರತದಲ್ಲಿ ಸಮೀಕ್ಷೆ ಮಾಡಿರ್ತಕ್ಕಂಥದ್ರಲ್ಲಿ
ಹೆಚ್ಚಿಗೆ ಧೂಮಪಾನ ಮಾಡಿ ತಂಬಾಕು ಸೇವನೆ ಮಾಡಿರ್ತಕ್ಕಂಥದ್ದು ಮೊದಲೇ ಮಾಡ್ತಾರೆ. ನಂತರ ಬರೋದು ಇತರೆ ಪದಾರ್ಥದ ಮುಖಾಂತರ ನಾವು ತಂಬಾಕು ಸೇವನೆ ಆಗುತ್ತೆ. ಸೊ ಇದು ಅಂಶ. ತಂಬಾಕು ಧೂಮಪಾನ ರೂಪದಲ್ಲಿ ಅತಿ ಹೆಚ್ಚಾಗಿ ನಮ್ಮ ದೇಹ ಸೇರುತ್ತೆ. ಈ ಸಿಗರೇಟ್ ಸೇದೋದು ಹವ್ಯಾಸವಾಗಿ ಚಟವಾಗಿ ಬದಲಾಗೋದು ಹೇಗಾಗತ್ತೆ? ಮತ್ತೆ ಈ ಹವ್ಯಾಸ ಚಟವಾಗೋದಿಕ್ಕೆ ಎಷ್ಟು ಸಮಯ ಹಿಡಿಬಹುದು? ಒಳ್ಳೆ ಪ್ರಶ್ನೆ ಹಾಕಿದ್ರೆ ಎರಡು ವಿಚಾರ ಆಗಿದೆ. ಆ ಹವ್ಯಾಸ ಯಾವ ರೀತಿ ನಾವು ಈಗಾಗಲೇ ಮಾತಾಡ್ಕೊಂಡು ಬಂದಿದ್ಲ, ಕುತೂಹಲ ಒಂದು ಇರ್ತಕ್ಕಂತ ಒಂದು ಮನುಷ್ಯನಿಗೆ ನೈಜ ಗುಣ. ಇದು ನಮ್ಮ ಹದಿಹರೆಯದಲ್ಲಿ ಇರ್ತಕ್ಕಂಥವ್ರಾಗಿರ್ಬೋದು ಅಥವಾ ವಯಸ್ಸಲ್ಲಿ ಇರ್ತಕ್ಕಂಥ ನಿಮ್ಮ ವಯಸ್ಸಲ್ಲಿ ಇರೋರಾಗ್ಬೋದು, ಗಂಡೆ ಆಗ್ಲಿ ಹೆಣ್ಣೆ ಆಗ್ಬೋದು, ಯಾವುದೇ ವಯಸ್ಸಿನಲ್ಲಾಗ್ಲಿ ಕುತೂಹಲ ಇದ್ದೇ ಇದೆ. ಈ ಕುತೂಹಲ ಬೆನ್ನೇರಿ ಬರ್ತಿರ್ತಕ್ಕಂಥ ಒಂದು ಸಂದರ್ಭವನ್ನು ಆಧಾರ ಮಾಡಿ ತಂಬಾಕು ಸೇವನೆ ಚಟವಾಗಿ ಪರಿವರ್ತನೆ ಆಗಿದೆ. ಮೊದಲನೇದಾಗಿ ಸಂಗಡವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಷ್ಠೆ ನಿಷ್ಠೆ ಅಂತ ಹೇಳ್ಬಿಟ್ಟು ಆ ಒಂದು ಪ್ರೇರೇಪಣೆಯ ಮುಖಾಂತರ ಒಬ್ಬರಿಂದ ಒಬ್ಬರಿಗೆ ಇದು ಹಂಚುವಂತದಾಗತ್ತೆ. ಹಾಗಾಗಿ ಯಾವುದೋ ಒಂದು ಎಕ್ಸ್ಪ್ಲೋರೇಷನ್ ಅಂತ ಏನ್ ಹೇಳ್ತೀವೋ, ಒಂದು ಪ್ರಯತ್ನ ಪೂರ್ವಕವಾಗಿ ಮಾಡ್ತೀವೋ, ಅದರ ರೀತಿಯಿಂದ ಬರ್ತಿರ್ತಕ್ಕಂಥ ಏನೇನು ಪ್ಲಸ್ ಮೈನಸ್ ಎರಡು ಸೇರ್ಕೊಂಡು ಬರುವಂತ ಆದಾಗ ಅದನ್ನು ವಿಚಾರ ಮಾಡದೆ ನೇರವಾಗಿ ಹಂಗೆ ತಗೊಂಡು ಮುಂದೆ ಹೋಗಿ ಅದಕ್ಕೆ ಚಟವಾಗಿ ಬರಬೇಕು. ನೀವು ಹೇಳಿದ್ರೆ ಪ್ರತಿಷ್ಠೆಗೋಸ್ಕರ ತುಂಬಾ ಜನ ಧೂಮಪಾನ ಶುರು ಮಾಡ್ತಾರೆ ಅಂತ. ಈಗ ಒಂದು 4 ಜನದ ಮಧ್ಯ ಇರುವಾಗ ಅವರೆಲ್ಲ ಸಿಗರೇಟ್ ಸೇರ್ತಾ ಇರ್ತಾರೆ. ನಾವು ಜೊತೆನಲ್ಲಿ ಸೇರ್ಲಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ಅವ್ರು ನಮಗೆ ಗೇಲಿ ಮಾಡಿದಾಗ ನಮ್ಮ ಸ್ವಾಭಿಮಾನಕ್ಕೋ ಅಥವಾ ನಮ್ಮ ಸ್ವಗೌರವಕ್ಕೂ ಕುಂದಾಗೋದಿಲ್ವಾ? ಇದನ್ನ ಹೇಗೆ ನಾವು ಹ್ಯಾಂಡಲ್ ಮಾಡ್ಬೇಕು? ಹೇಗೆ ಯಾವ ರೀತಿ ನಾವು ಇದನ್ನ ತೆಗೆದುಕೊಂಡು ಹೋಗ್ಬೇಕಾಗ್ಬೋದು? ಒಳ್ಳೆ ಪ್ರಶ್ನೆ. ಈ ತರ ಒಟ್ಟಿಗೆ ಇದ್ದಾಗ ನಾವು ಸೇರಿದ್ದೇವೆ ಅದು ಆಗಲ್ವಾ, ನಾವು ಸಂಘದಿಂದ ಹೊರಗೆ ಬರ್ತೀವ ಅಂತ ಒಂದು ಇದು ಆಂತರಿಕವಾಗಿ ಆಗಿರ್ತಕ್ಕಂಥ ಒಂದು ಕುಂದಾಗ ಪರಿವರ್ತನೆ ಆಗಿದೆ. ಆದ್ರೆ ಅಂತ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗೆ ಆತರ ಅನಿಸಿದಾಗ ತಕ್ಷಣಕ್ಕೆ ಇದರೇ ಮಾಹಿತಿಗಳನ್ನ ನಾವು ಹೇಳಿ ಬಂದಿರ್ತೀವಿ ಯಾವುದೋ ಒಂದು ಸಂದರ್ಭದಲ್ಲಿ. ಆ ಸಂದರ್ಭದಲ್ಲಿ ಉದಾಹರಣೆಗೆ ಅವೆಲ್ಲವೂ ನಾವು ಪರಿಗಣನೆಗೆ ತಗೋಬೇಕು. ಉದಾಹರಣೆಗೆ ನಾವು ಟಿವಿ ಮಾಧ್ಯಮದಿಂದ ನೋಡಿರ್ತೀವಿ ಅಥವಾ ನಮ್ ನಿಕಟವಾಗಿರ್ತಕ್ಕಂಥ ಬೀಡಿ ಸಿಗರೇಟ್ ಸೇದೋರು ಅವ್ರ ಪ್ಯಾಕೆಟ್ ಅಲ್ಲೇ ಹಾಕೊಂಡಿರುತ್ತೆ ಸಿಗರೇಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಅಂತ. ಆ ಒಂದು ಚಿತ್ರಣ ನಾವು ಎಲ್ಲೋ ಒಂದ್ ಕಡೆ ನೋಡ್ತೀವಿ. ಅದನ್ನ ನಾವು ಮರುಕಳಿಸಿ ಅದನ್ನು ನಮ್ಮ ಮನಸ್ಸಲ್ಲೇ ಚರ್ಚೆಗೆ ಒಳಪಟ್ಟು ಸರಿ ತಪ್ಪುಗಳ ತೋಲನ ಮಾಡಿಕೊಂಡು ನಾವು ಆಗ ಸರಿಯಾದ ರೀತಿಯಲ್ಲಿ ನಿರ್ಧಾರ ತಗೊಂಡ್ರೆ ಆವಾಗ ಈ ಚಟಕ್ಕೆ ಹೋಗುವಂತ ಸಾಧ್ಯತೆ ಕಡಿಮೆ ಆಗುತ್ತೆ. ಸರಿ ಯಾವುದು ತಪ್ಪು ಯಾವುದು ಯೋಚಿಸಿ ನಿರ್ಧಾರ ತಗೊಬೇಕು ಅನ್ನೋದು ನಿಮ್ಮ ವಾದ. ಸಾಧಾರಣವಾಗಿ ಚಟವಾಗಿ ಯಾವುದು ಶುರುವಾಗಿ ಚಟವಾಗುತ್ತೋ ಈ ಒಂದು ತರ್ಕಬದ್ಧವಾಗಿ ಯೋಚನೆ ಯಾರು ಮಾಡಲ್ಲ. ಅವ್ರ ಸಂಗಡ ಇಲ್ಲದೆ ಹೋದ್ರೆ ನನಗೆ ಇನ್ನೂ ಬಹಳ ಏನೋ ಒಂದು ಕಳೆದೋಗ್ಬಿಡುತ್ತೆ ಅನ್ನೋ ವಿಚಾರವಾಗಿ ಒಂದು ಗಾಬರಿ, ಸೂಕ್ಷ್ಮವಾದ ಗಾಬರಿ ಆಗ್ತದಿಂದ ಈ ತರ ಆಗಿರ್ತಕ್ಕಂಥದ್ದು. ಹಂಗಾಗಿ ಈ ತರ್ಕಕ್ಕೆ ನಾವು ಒಳಪಡಿಸ್ಕೊಳ್ಳಲ್ಲ. ಆದ್ರೂ ತರ್ಕಕ್ಕೆ ಒಳಪಡಿಸ್ಕೊಂಡ್ರೆ ಈ ಗಾಬರಿತನಕ್ಕೆ ನಾವು ತಡೆ ಹಾಕ್ದಂಗೆ ಇರುತ್ತೆ. ಆವಾಗ ನಮ್ಮನ್ನು ನಾವು ದೂರ ಇರುವಂತ ಇದು ಚಟವಾಗೋದಕ್ಕೆ ಮುಂಚೆ ನಾವು ಅದನ್ನ ಸರಿಯಾಗಿ ಯೋಚಿಸಿ ಆ ತಕ್ಷಣಕ್ಕೆ ಏನ್ ಬೇಕು ಅನ್ನೋದನ್ನ ಬಿಟ್ಟು ನಮಗೆ ಮುಂದೆ ಅದರಿಂದ ಏನ್ ಸಿಗತ್ತೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ಖಂಡಿತ ನಾವ್ ಈ ಹವ್ಯಾಸ ಅಥವಾ ಚಟ ಇದರಿಂದ ಖಂಡಿತ ದೂರ ಇರಬಹುದು. ಹಲವಾರು ಟಿವಿ ಮಾಧ್ಯಮಗಳಲ್ಲಿ ಚಿತ್ರಗಳಲ್ಲಿ ಹೋಗಿ ನೋಡ್ತೀವಿ, ಒಂದು ನಿಮಿಷ ಬಿಟ್ ಮೂವಿ ಹಾಕಿರ್ತಾರೆ, ಸೀನ್ ಹಾಕಿರ್ತಾರೆ. ಅವೆಲ್ಲವೂ ನಾವು ಕಂಡಿರ್ತೀವಿ. ಅದ ಮನಸ್ಸಲ್ಲಿ ಎಲ್ಲೋ ಇರುತ್ತೆ. ಅವು ಮತ್ತೆ ಮರುಕಳಿಸ್ಕೊಂಡಾಗ ನಾವು ಅದ್ರದ್ದು ತೀವ್ರತೆಯನ್ನ ನಾವು ತೋಲನೆಗೆ ಒಳಪಡಿಸ್ಕೊಂಡ್ರೆ ಖಂಡಿತವಾಗೂ ನಾವು ಅದರಿಂದ ದೂರ ಇರೋದಕ್ಕೆ ಸಾಧ್ಯತೆ ಇರುತ್ತೆ. ಯಾವುದೇ ರೀತಿ ನಮ್ಮ ಸಂಪರ್ಕಗಳನ್ನ ಯಾವ್ದೇ ಓಡಿದೆ ಅವಾಗ ತಲೆ ಬಳಸಿ ನಾವು ಅದನ್ನ ಒಂದು ಡಿಸ್ಟೆನ್ಸ್ ಅಂತ ಹೇಳ್ತೀವಿ, ಒಂದು ದೂರತೆಯನ್ನ ಮೇಂಟೈನ್ ಮಾಡ್ಕೊಂಡು ಬರೋದಕ್ಕೆ ನಮ್ಗೆ ಸಾಧ್ಯ. ಇಂಥ ಖುಷಿ, ಇಂಥ ಆಹ್ಲಾದಕರ ಅನುಭವ ಕೊಡೋದಕ್ಕೆ ಸಿಗರೇಟ್ ನಲ್ಲಿ ಅಂತದ್ದೇನಿದೆ? ಸಿಗರೇಟ್ ಅಲ್ಲಿ ಹಲವಾರು ರಾಸಾಯನಿಕ ಪದಾರ್ಥಗಳಿದೆ. ಮುಖ್ಯವಾಗಿರ್ತಕ್ಕಂಥದ್ದು ಅಂದ್ರೆ ಒಂದು ಮಾದಕವಾಗಿರ್ತಕ್ಕಂಥ ದ್ರವ್ಯ ಅಂದ್ರೆ ರಸಾಯನ ನಿಕೋಟಿನ್. ಈ ನಿಕೋಟಿನ್ ಅಂತ ಅಂಶ ನಮ್ಮ ಶರೀರದಲ್ಲಿ ಸೇರೋದ್ ಮುಖಾಂತರನೇ ಆಗ್ಲಿ ಅಥವಾ ಜಿಗಿಯೋದ್ ಮುಖಾಂತರನೇ ಆಗ್ಲಿ ಅದು ನಮ್ಮ ರಕ್ತಕ್ಕೆ ಹೋದಾಗ ನಮ್ಮ ನರನಾಡಿಗಳಲ್ಲಿ ಹೋಗಿ ಸೇರ್ಕೊಂಡು ನರ ನರ ಒಂದು ಒಡಂಬಡಿಕೆ ಆದಾಗ ಅಲ್ಲಿರ್ತಕ್ಕಂಥ ಒಂದು ರಿಸೆಪ್ಟಾರ್ಸ್ ಅಂತ ಹೇಳ್ತೀವಿ, ಅಲ್ಲಿ ಹೋಗಿ ಕೆಲಸ ಮಾಡ್ಬೇಕಾಗ್ತದೆ.
ಅಲ್ಲಿ ಹೋಗಿ ಕೆಲಸ ಮಾಡ್ತಿರ್ತಕ್ಕಂಥ ಹಲವಾರು ಕನಿಷ್ಠ ಪಕ್ಷ 5 ರಿಂದ 6 ಒಳ್ಳೆ ಪ್ರಮಾಣವಾಗಿರ್ತಕ್ಕಂಥ ಒಂದು ಬರುತ್ತೆ. ಉದಾಹರಣೆಗೆ ಮೂಡ್ ಸ್ಟೆಬಿಲೈಸ್ ಮಾಡುವಂಥದ್ದು, ಉತ್ತೇಜನ ಕೊಡುವಂಥದ್ದು, ಇವೆಲ್ಲ ನಾವೆಲ್ಲ ಹೇಳಿದ ಕಣ್ಣು ಕ್ಲಿಯರ್ ಆಗುತ್ತೆ, ನಿದ್ದೆ ಬರಲ್ಲ, ಇವೆಲ್ಲ ಸ್ಪಷ್ಟವಾಗಿ ಕಾಣುವಂಥದ್ದು, ಇವೆಲ್ಲ ಆಹ್ಲಾದಕವಾಗಿರ್ತಕ್ಕಂಥ ಅನುಭವ ನಮ್ಗೆ ಕೊಡುತ್ತೆ. ಇಷ್ಟೇ ಅಲ್ಲದೆ ಇನ್ನೊಂದು ರೀತಿ ಸೂಕ್ಷ್ಮವಾಗಿರ್ತಕ್ಕಂಥದ್ದು, ಅದು ಎಂದೂ ಕಾಣಿರ್ತಕ್ಕಂಥ ಇರದೇ ಇರ್ತಕ್ಕಂಥ ಒಂದು ಅನುಭವ ನಮ್ಗೆ ಕೊಡುತ್ತೆ. ಅದನ್ನ ಮನುಷ್ಯ ಈ ಕುತೂಹಲಕ್ಕೂ ಸೇರಿಸ್ಕೊಂಡು ಬೆನ್ನತ್ತಿ ಹೋದಾಗ ಮತ್ತೆ ಬೇಕು ಅಂತ ಒಂದು ತೃಷೆ ಉಲ್ಬಣಗೊಳ್ಳುತ್ತೆ. ಹಾಗಾಗಿ ಆ ಒಂದು ತೃಷೆ ಉಲ್ಬಣಗೊಳ್ಳುವಂತ ಒಂದು ಪದಾರ್ಥ ಇಲ್ಲಿ ಕೊಟ್ಟಿದೆ. ಎಲ್ಲಾ ಕೊರತೆ ಜೊತೆಗೆ ಇದು ಸೇರಿಸುತ್ತೆ. ಹಾಗಾಗಿ ಮತ್ತೆ ತಗೋಬೇಕು ಅಂತ ಒಂದು ನಮ್ಗೆ ಆ ವಾಡಿಕೆ ಬರುತ್ತೆ. ಇತ್ತೀಚೆಗೆ ಡಾಕ್ಟರ್ ನಾನು ನೋಡಿದಾಗೆ ತುಂಬಾ ಫ್ಲೇವರ್ಡ್ ಸಿಗರೇಟ್ಸ್ ಅಂತ ಶುರು ಆಗಿದೆ. ಫ್ಲೇವರ್ಡ್ ಸಿಗರೇಟ್ಸ್, ಅದರಲ್ಲೂ ಮೆಂಥಾಲ್ ಫ್ಲೇವರ್ ಸಿಗರೇಟ್ ತುಂಬಾ ಫೇಮಸ್ ಆಗಿ ಸರ್ವೇ ಸಾಮಾನ್ಯವಾಗಿ ಜನ ಉಪಯೋಗಿಸ್ತಾ ಇದ್ದಾರೆ. ಇದ್ರಲ್ಲೂ ತಂಬಾಕಿನ ಅಂಶ, ನಿಕೋಟಿನ್ ಅಂಶ ಇರುತ್ತಾ, ಅಥವಾ ಇದು ಜಸ್ಟ್ ಈಗ ಮೆಂಥಾಲ್ ನಮ್ಗೆ ಒಂದು ಮಿಂಟ್ ಚಾಕ್ಲೇಟ್ ಸಿಗೋ ತರ ಅಷ್ಟೇ ಅದು ಫ್ಲೇವರ್ ಮಾತ್ರ ಇರುತ್ತಾ? ಇದ್ರಲ್ಲೂ ಏನಾದ್ರೂ ತೊಂದರೆ ಆಗತ್ತಾ? ಹೇಗೆ ಇದು ಏನಿದು ಫ್ಲೇವರ್ಡ್ ಸಿಗರೇಟ್ ಅಥವಾ ಮೆಂಥಾಲ್ ಸಿಗರೇಟ್ಸ್ ಅಂದ್ರೆ? ಈ ಪ್ರಶ್ನೆಗೆ 2 ರೀತಿ ಉತ್ತರ ಕೊಡ್ಬಲ್ಲೆ. ಹೌದು, ಮೆಂಥಾಲ್ ಫ್ಲೇವರ್ಡ್ ಸಿಗರೇಟ್ಸ್ ಇಂದ ಒಂದು ಬಿಸಿ ಸುಡುವಂತದ್ದು ಪ್ರಮಾಣ ಕಡಿಮೆ ಆಗಿ ಉತ್ತೇಜನಕಾರಿಯಾಗಿರ್ತ ಮಿಂಟ್ ಫ್ಲೇವರ್ ಕೊಡುತ್ತೆ. ಹಾಗಾಗಿ ಜನ ತಗೊಂಡು ಪಾಟಿಸ್ಕೊಂಡ್ ಬರತಕ್ಕಂಥ ಸೇವನೆ ಮಾಡ್ತಾ ಇರ್ತಾರೆ. ಆದ್ರೆ ಇದು ನಾವು ಮುಂದಕ್ಕೆ ಹೋದಾಗ ಬೇರೆ ಸಿಗರೇಟ್ಗೂ ಮೆಂಥಾಲ್ ಫ್ಲೇವರ್ ಸಿಗರೇಟ್ಗೂ ಹೆಚ್ಚು ವ್ಯತ್ಯಾಸ ಇರಲ್ಲ. ಮೆಂಥಾಲ್ ಬಿಟ್ರೆ ಮೆಂಥಾಲ್ ಸೇವನೆ ಇರ್ತಕ್ಕಂಥ ಸಿಗರೇಟ್ ಅಥವಾ ಬೀಡಿ ಸೇರೋದ್ರಿಂದ ಹೆಚ್ಚು ಪ್ರಮಾಣವಾಗಿ ಆ ಹೊಗೆನ ನಾವು ಒಳಗೆ ತಗೊಳ್ತೀವಿ. ಆ ಹೊಗೆಯಲ್ಲಿ ಇರ್ತಕ್ಕಂಥ ಏನೇನು ರಾಸಾಯನಿಕ ಪದಾರ್ಥಗಳು ಜಾಸ್ತಿ ಪ್ರಮಾಣದಲ್ಲಿ ಮೈಗೆ ಸೇರ್ಕೊಳ್ಳುವಂತದಾಗತ್ತೆ. ಪದೇ ತಗೋಬೇಕು ಅಂತ ಅದಕ್ಕೆ ಇನ್ನೂ ಕುದುರೆ ಪಾದಕ್ಕೆ ಕಿಡಿ ಹಚ್ಚಿದಂಗಾಗತ್ತೆ. ಹಾಗಾಗಿ ನಾವು ಇದಕ್ಕೆ ಬೇಗನೆ ಹೋಗುವಂತದಾಗತ್ತೆ. ಹೀಗಾಗಿ ಮೆಂಥಾಲ್ ಸಿಗರೆಟ್ ಸೇವನೆಯಲ್ಲಿ ಬೇರೆ ಸಿಗರೆಟ್ಗೂ ವ್ಯತ್ಯಾಸ ಏನೂ ಇಲ್ಲ ಮೆಂಥಾಲ್ ಬಿಟ್ರೆ. ಹಾಗೂ ಆಮೇಲೆ ಇದಕ್ಕೆ ಬೇಗ ಒಗ್ಗುವಂತ ಪ್ರಮಾಣ ಜಾಸ್ತಿ, ಪದೇ ಒಗ್ಗುವಂತ ಪ್ರಮಾಣ ಜಾಸ್ತಿ. ಇದು ಒಂದು. ಇದನ್ನ ಅಂಶದಲ್ಲಿ ಇಟ್ಕೊಂಡು ಸಾಕಷ್ಟು ರೀತಿಯಲ್ಲಿ ಒಂದು ಸಂಶೋಧನೆ ಎಲ್ಲ ಮಾಡಿದರೆ ಇದನ್ನ ಆ ಸಂಶೋಧನೆ ಕಂಡು ಬಂದಿರ್ತಕ್ಕಂಥದ್ರಿಂದ, ಹಂಗಾಗಿ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಅದನ್ನ ನಾವು ಮೇಲ್ದರ್ಜೆಗೆ ಯಾರ್ಯಾರು ಏನೇನ್ ಹೇಳ್ಬೇಕು, ಈ ತರ ತೊಂದರೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಕ್ರಮಬದ್ಧವಾಗಿ ಸಿಸ್ಟಮ್ಯಾಟಿಕ್ ಆಗಿ ನಾವು ಮಾಹಿತಿ ಕೊಟ್ಟಿರೋದ್ರಿಂದ ಈ ತರಹ ಸಿಗರೇಟ್ಸ್ ಬರುವಂತದ್ದು ಕಡಿಮೆ ಆಗಿದೆ. ಆದ್ರೆ ಇದು ಸತ್ಯನೇ, ಮೊದಲು ಹೇಳಿರ್ತಕ್ಕಂಥದ್ದು ಸತ್ಯನೇ. ಹಂಗಾಗಿ ಅದು ಸಂಬಂಧಪಟ್ಟವಾಗಿ ರಿಸರ್ಚ್ ಆಗಿ ಸಂಶೋಧನೆ ಆಗಿ ಬಂದಿರ್ತಕ್ಕಂಥದ್ದು ಆಗಿದೆ. ಸೊ ಹೀಗಾಗಿ ಮೆಂಥಾಲ್ ಸಿಗರೇಟ್ಸ್ ನಾರ್ಮಲ್ ಸಿಗರೇಟ್ಗಿಂತ ಹೆಚ್ಚು ಹಾನಿಕಾರಕ ಅಂತ ನೀವು ಹೇಳ್ತಾ ಇದ್ದೀರಲ್ವ ಡಾಕ್ಟರ್? ಹಾನಿಕಾರಕ ಹಾಗೂ ಮತ್ತೆ ಬೇಗನೆ ಅದಕ್ಕೆ ಚಟ ಹತ್ತಿಸೋದು ಜಾಸ್ತಿ. ಹೌದಾ? ಆ ಚಟ ಹತ್ತಿಸೋದು ತುಂಬಾ ಬೇಗ ಅಥವಾ ಜಾಸ್ತಿ ಆದಂತೆ ಅದನ್ನ ಬಿಡಿಸೋದು ಕಷ್ಟ ಆಗಬಹುದು. ಹೌದು, ಖಂಡಿತ. ಅದು ಒಂದು ಅಂಶ. ಅದನ್ನ ಬಿಡಿಸೋದು ಸಾಧಾರಣವಾಗಿ ಕಷ್ಟ ಪ್ರಮಾಣದಲ್ಲಿ ಬಿಡಿಸೋದು. ಮೆಂಥಾಲ್ ಸೇವನೆ ಇರ್ತಕ್ಕಂಥ ಸಿಗರೇಟ್ ಸೇದೋರಂತೂ ಇನ್ನೂ ಕಷ್ಟ ಪಡ್ಬೇಕಾದ್ರೆ ಹೆಚ್ಚು ಕಾಲಾವಧಿ ತಗೊಳ್ತಾರೆ ಅದನ್ನ ಬಿಡಿಸೋದಕ್ಕೆ. ಅದೊಂದು ವಿಚಾರ. ಹಾ ಡಾಕ್ಟರ್ ವೆಂಕಟೇಶ್, ಈಗ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಈಗ ನಮ್ಮಲ್ಲಿ ಪೇಷಂಟ್ಸ್ ಬರ್ತಾ ಇರ್ತಾರೆ, ಅವ್ರನ್ನ ಕೇಳ್ತೀವಿ, ಏನಪ್ಪಾ ಸಿಗರೇಟ್ ಸೇರ್ತೀಯಾ ನೀನು? ಅವ್ರು ಇಲ್ಲ ಮೇಡಮ್ ನಾನ್ ಸೇದಲ್ಲ. ಜೊತೆಲಿ ಬಂದಿರೋ ಹೆಂಡ್ತಿನೋ ಯಾರೋ ಪೇಷಂಟ್ ನ ಕರ್ಕೊಂಡ್ ಬಂದಿರ್ತಾರೆ ರೋಗಿಗಳ ಜೊತೆ, ಅವ್ರು ಹೇಳ್ತಾರೆ ಇಲ್ಲ ಅವರು ರೆಗ್ಯುಲರ್ ಆಗಿ ಸೇರ್ತಾರೆ ಅಂತ. ಮತ್ತೆ ಅವರ ಪ್ರಶ್ನೆ ಮಾಡಿದಾಗ ಅವ್ರು ಹೇಳೋದು, ನಾನ್ ಸಿಗರೇಟ್ ಎಲ್ಲ ಸೇದಲ್ಲ ಮೇಡಮ್, ಪಫ್ ತಗೊಂಡು ಒಳಗಡೆ ಹಿಂಗ್ ಎಳೆದು ಆಚೆ ಬಿಡ್ತೀನಿ ಅಷ್ಟೇ, ಇದನ್ನ ನಾನು ನನ್ ದೇಹಕ್ಕೆ ಹೋಗೋವರೆಗೂ ನಾನು ಬಿಟ್ಕೊಳಲ್ಲ, ಇವರು ಅದನ್ನೇ ಸಿಗರೇಟ್ ಸೇರ್ತೀನಿ ಅನ್ಕೊಂತಾರೆ ಅಂತ. ಇದು ಯಾವ ತರ ಈ ಪಫ್ ತಗೊಂಡ್ ಸುಮ್ನೆ ಈಗ ಆಚೆ ಬಿಡೋದು, ಹೇಗೆ ಅದು, ಏನದು? ಇದು ಒಂದು ನೆಪ ಮಾತ್ರ. ಪಫ್ ಒಂದು ಕಡಿಮೆ ತಗೊಂಡ್ರೆ ನನ್ಗೇನು ಆಗಲ್ಲ ಅಂತ ಹೇಳ್ಬಿಟ್ಟು ಒಂದು ನೆಪ ಮಾತ್ರಕ್ಕೆ ನಾವ್ ಹೇಳ್ತೀವಿ. ಆದ್ರೆ ಒಂದ್ ಪಫ್ಗೆ ಯಾರು ನಿಲ್ಸಲ್ಲ. ಪಫ್ ತಗೊಂಡಾಗ್ಲೂ ಪ್ರತಿಯೊಂದು ಪ್ರಮಾಣ, ಪಫ್ ತಗೊಂಡ್ ಗಾಳಿ ಬಿಡ್ತಾರೆ ನನ್ಗೇನಾಗಲ್ಲ. ಆದ್ರೆ ಪಫ್ ತಗೊಂಡ್ ಗಾಳಿ ಬಿಡ್ಬೇಕು ಅಂತಂದ್ರೆ ಆ ರಾಸಾಯನಿಕ ಪದಾರ್ಥಗಳು ನಮ್ಮ ಬಾಯಿ, ಬಸಡು, ಗಂಟ್ಲು ಎಲ್ಲ ಸೇರಿಕೊಂಡು, ಹಂಗಾಗಿ ಅದು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ನಾವು ಅವಕಾಶ ಮಾಡ್ಕೊಂಡಾಗ ಒಂದು ಪಫ್ ಆಗ್ಲಿ 10 ಪಫ್ ಆಗ್ಲಿ ಎಷ್ಟೇ ಪಫ್ ಆಗ್ಲಿ ಅದು ಮಾಡುವಂತ ಅವಕಾಶಕ್ಕೆ ತೊಂದರೆ ಮಾಡುವಂತ ಅವಕಾಶ ನಾವು ಮಾಡಿ ಎಷ್ಟೇ ಪಫ್ ತಗೊಂಡು ಅದು ತೊಂದರೆ ಆಗೇ ಆಗ. ಪಫ್ ಸುಮ್ಮನೆ ಎಳೆದು ಆಚೆ ಬಿಟ್ರು ತೊಂದ್ರೆ, ಅಥವಾ
ಹೆಚ್ಚು ನಂಬರ್ ಅಂದ್ರೆ ಎಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಪದೇ ಪದೇ ನಾವು ಪಫ್ ತಗೊಂಡ್ರು ತೊಂದ್ರೆನೆ. ಈಗ ಸಿನಿಮಾ ಥಿಯೇಟರ್ಗಳಲ್ಲಿ ನಾವು ನೋಡಿರ್ತೀವಿ, ನಾವು ಸಿನಿಮಾ ಶುರು ಆಗೋದಕ್ಕೆ ಸ್ವಲ್ಪ ಮುಂಚೆ ಅಥವಾ ವಿರಾಮದಲ್ಲಿ ಅಡ್ವರ್ಟೈಸ್ಗಳು ಬರ್ತಾ ಇರುತ್ತೆ. ಅದರಲ್ಲಿ ಒಂದು ಅಡ್ವರ್ಟೈಸು ಈ ಧೂಮಪಾನದ ಬಗ್ಗೆ ಹೇಳ್ತಾರೆ. ಧೂಮಪಾನದ ಬಗ್ಗೆ ಹೇಗೆ ಹೇಳ್ತಾರೆ ಅಂದ್ರೆ, ಈಗ ನಮ್ಮ ಶ್ವಾಸಕೋಶ ಸಿದ್ಧವಾಗಿರೋದು ಸ್ವಚ್ಛವಾದ ಉಸಿರನ್ನ ಎಳೆದುಕೊಂಡು ಆಚೆ ಬಿಡ್ಲಿಕ್ಕೆ. ಆದ್ರೆ ಕೆಲವರು ಈ ಗಾಳಿ ತಗೊಳ್ಳೋದನ್ನ ಬಿಟ್ಟು ಹೊಗೆಯನ್ನ ತಗೊಳ್ತಾ ಇದಾರೆ ಅಂತ ಅವರು ಒಂದು ಚಿತ್ರಣ ತೋರಿಸ್ತಾರೆ ಕೂಡ, ಅಲ್ಲಿ ದೃಶ್ಯಾವಳಿ ಒಂದು ನಡೀತಾ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾರೆ. ಆಗ ಅವರು ಒಂದು ಸ್ಪಂಜ್ ತೋರಿಸಿ, ನಮ್ಮ ಶ್ವಾಸಕೋಶ ಈ ಸ್ಪಂಜಿನಂತೆ, ನೀವು ಯಾವಾಗ ಹೊಗೆ ತಗೊಳ್ತಾ ಹೋಗ್ತಿರೋ ಅತಿ ಹೆಚ್ಚು ಹೊಗೆ ತಗೊಂಡಂಗೆ ಇಲ್ಲಿ ಟಾರ್ ಅನ್ನೋ ಒಂದು ಪದಾರ್ಥ ಉತ್ಪತ್ತಿಯಾಗತ್ತೆ ಅಂತ ಹೇಳಿ ಆ ಸ್ಪಂಜ್ನ ತಗೊಂಡು ಚೆನ್ನಾಗಿ ಹಿಂಡಿದಾಗ ಅಲ್ಲಿ ಒಂದು ಗಾಢವಾದ ದ್ರವ್ಯ ಬರುತ್ತೆ ಆಚೆ. ಅದನ್ನ ಟಾರ್ ಅಂತ ಹೇಳಿ ಬಿಂಬಿಸಿ, ಇದು ನಿಮ್ಮ ಶ್ವಾಸಕೋಶಕ್ಕೆ ಹಾನಿಕಾರಕ, ಇದರಿಂದ ಉಸಿರಾಟದ ತೊಂದರೆ ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಏನಿದು ಟಾರ್ ಅಂದ್ರೆ, ಇದು ನಿಜವಾಗ್ಲೂ ಸಿಗರೇಟ್ ಸೇದೋದ್ರಿಂದ ಶ್ವಾಸಕೋಶದಲ್ಲಿ ಶೇಖರಣೆಯಾಗತ್ತಾ, ಅಥವಾ ಇದು ಸಾಂಕೇತಿಕವಾಗಿ ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ, ತಿಳಿಸಿ ಹೇಳೋದಕ್ಕೋಸ್ಕರ ಅವರು ಪದ ಉಪಯೋಗಿಸ್ತಾ ಇರೋದು? ಏನಿದು ಟಾರ್ ಅಂದ್ರೆ? ಖಂಡಿತ. ಈ ಸಿಗರೆಟ್ ಪದಾರ್ಥದಲ್ಲಿ ಇರ್ತಕ್ಕಂಥದ್ದು ಏನೇನು ಪುಡಿ ಹಾಕಿರ್ತಾರೋ ಅದು ಬೆಂಕಿ ಹಚ್ಚಿ ಸೇವನೆ ಮಾಡಿದಾಗ ಇವೆಲ್ಲ ಕರಗ್ಬಿಟ್ಟು ರಾಸಾಯನಿಕ ಪದಾರ್ಥಗಳ ಬಿಡುಗಡೆ ಆಗತ್ತೆ. ಅದ್ ನಿಕೋಟಿನ್ ಈಗಾಗಲೇ ಹೇಳಿದ್ವಿ. ಹೀಗೆ ಅದು ಹೋದಾಗ ಒಳಗೆ ಹೋಗಿ ನಮ್ಮ ಶ್ವಾಸಕೋಶದಲ್ಲಿ ಸೇರ್ಕೊಂಡು ಅಲ್ಲಿರ್ತಕ್ಕಂಥ ಒಂದು ಘಟನೆಯ ಗಾಢವಾಗಿರ್ತಕ್ಕಂಥ ಪದಾರ್ಥ ನಮ್ಮ ಶ್ವಾಸಕೋಶಕ್ಕೆ ವೃದ್ಧಿ ಅವನ್ನ ಹಾಳು ಮಾಡಿ ಜೊತೆಗೆ ಬಿಡುವಂತ ಒಂದು ಪದಾರ್ಥ ಟಾರ್. ಟಾರ್ ನಿಮ್ಗೆಲ್ಲ ಎಲ್ಲರಿಗೂ ಗೊತ್ತಿರೋ ಹಾಗೆ ಟಾರ್ ರೋಡಲ್ಲಿ ಹಾಕ್ತಾರೆ. ಎಷ್ಟು ಗಟ್ಟಿ ಪದಾರ್ಥ, ಎಷ್ಟೋ ಸತಿ ರೋಡಲ್ಲಿ ಗಾಡಿಯಲ್ಲಿ ಹೋಗ್ತಾ ಇರ್ತಾರೆ, ಸಾಕಷ್ಟು ಮಾಡಿ ಹೋದ್ಮೇಲೆ ಆಮೇಲೆ ಬಿಟ್ಕೊಳ್ಳೋದೆ. ಅಂದ್ರೆ ಒತ್ತಡ ತಡ್ಕೊಳ್ಬೇಕು ಅಂದ್ರೆ ಎಷ್ಟು ಗಟ್ಟಿ ಪದಾರ್ಥ, ಅಂತ ಗಟ್ಟಿ ಪದಾರ್ಥ ಆ ರಾಸಾಯನಿಕ ಪದಾರ್ಥದಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದು ಅಂತ ನಾವು ಸೇವನೆ ಮಾಡಿದಾಗ ನೀವೇ ಯೋಚನೆ ಮಾಡಿ, ನಮ್ಮ ಶ್ವಾಸಕೋಶ ಸಣ್ಣ ಪದರಗಳು ಸೇರ್ಕೊಂಡ್ರೆ ಅಷ್ಟು ಗಟ್ಟಿಯಾಗಿ ಅವ್ರು ಅದಕ್ಕೆ ಸಾಂಕೇತಿಕವಾಗಿ ಅಲ್ಲಿ ತೋರಿಸಿರ್ತಕ್ಕಂಥದ್ದು. ಹಿಂಗಾಗಿ ಟಾರ್ ಅನ್ನೋದು ಇದೆ. ಟಾರ್ ಅನ್ನೋದಿದೆ ಯಾಕಂದ್ರೆ ಈ ತರ ಟಾರ್ ಡೆಪಾಸಿಟ್ ಅಂದ್ರೆ ಇದು ನಮ್ಮ ಶ್ವಾಸಕೋಶದಲ್ಲಿ ಸೇರದೆ ಇರೋದಕ್ಕೆ, ಅಥವಾ ಓಕೆ ನಾನು ಸ್ವಲ್ಪ ಸಿಗರೇಟ್ ಸೇರ್ತೀನಿ, ಇಂಥದ್ದೇನು ನಂಗೆ ದುಷ್ಪರಿಣಾಮ ಬೀರಬಾರ್ದು ಅಂತ ಹೇಳ್ಬೇಕನ್ನೋದಕ್ಕೆ, ಇಷ್ಟು ಸಿಗರೇಟು ಸೇಫು, ಇಷ್ಟು ಸಿಗರೇಟ್ ಸೇದಿದ್ರೆ ನಿನಗೆ ಅಂಥ ದೊಡ್ಡ ತೊಂದರೆ ಏನೂ ಆಗಲ್ಲಪ್ಪ, ಸೇರ್ಬಹುದು ನೀನು ಅನ್ನೋದಕ್ಕೆ ಏನಾದ್ರು ಒಂದು ಸೇಫ್ಟಿ ಲಿಮಿಟ್ ಅನ್ನೋದಿದೆಯಾ? ಅದು ತಿಳಿಸಿ ಹೇಳ್ತೀರಾ? ಇದರಲ್ಲಿ ಸೇಫ್ಟಿ ಲಿಮಿಟ್ ಅಂತ ಏನು ಇಲ್ಲ. ಈ ಪ್ರಶ್ನೆ ಯಾವ ಸಂದರ್ಭದಿಂದ ಉದ್ಭವ ಆಗ್ತಿದೆ, ಸ್ವಲ್ಪ ಮಟ್ಟಿಗೆ ತಗೊಂಡ್ರೆ ಆಗಲ್ಲ, ಜಾಸ್ತಿ ತಗೊಂಡ್ರೆ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ವ್ಯಾಪಾರೀಕರಣವಾಗಿರ್ತಕ್ಕಂಥ ಅನುಭವದಿಂದ ಬಂದಿರ್ತಕ್ಕಂಥದ್ದು. ಆದ್ರೆ ಸಿಗರೆಟ್ ಸೇದೋದ್ರಲ್ಲಿ 1 ತಗೊಂಡ್ರು 2 ತಗೊಂಡ್ರು 20 ತಗೊಂಡ್ರು ತೊಂದರೆ ಆಗೋದು ಖಚಿತ. ಅದ್ರಲ್ಲಿ ಯಾವುದೇ ಸೇಫ್ ಲಿಮಿಟ್ ಇಲ್ಲ. ಇದಂತೂ ಹೇಳಿಕ್ ಬಯಸ್ತೀನಿ, ಯಾವುದೇ ಸೇಫ್ ಲಿಮಿಟ್ ಬರಲ್ಲ. ಯಾಕೆ ಅಂತಂದ್ರೆ 1 ತಗೊಂತೀನಿ ಅಂತ ಹೇಳ್ತಾರೆ, ಬಟ್ ಅಷ್ಟಕ್ಕೆ ನಿಲ್ಸಲ್ಲ, ಅದು ಮುಂದುವರ್ಸ್ಕೊಂಡು ಹೋಗುತ್ತೆ. ಈಗ ಯಾಕೆ ಈಗಾಗಲೇ ಹೇಳಿದೀನಿ, ನಿಕೋಟಿನ್ ಅದಕ್ಕೆ ಮಾದಕ ದ್ರವ್ಯ ಅದರಲ್ಲಿ ಉಳ್ಕೊಂಡು. ಹಾಗಾಗಿ ಎಂದೂ ಯಾರು ಒಂದರಲ್ಲೇ ನಿಲ್ಸೋರಲ್ಲ. ಹಾಗಾಗಿ ಒಂದು ಸಹ ಒಳ್ಳೆಯದಲ್ಲ. ಒಂದು ಸಿಗರೇಟ್ ಸೇದಿದ್ರು ಅಷ್ಟೇ, 10 ಸಿಗರೇಟ್ ಸೇದಿದ್ರು ಅಷ್ಟೇ, ಸಿಗರೇಟು ತಾನು ತಮ್ಮ ದೇಹಕ್ಕೆ ಏನ್ ಮಾಡ್ಬೇಕು ಆ ಪರಿಣಾಮವನ್ನ ಬೀರಿಯೇ ಹೋಗತ್ತೆ. ಹಾಗಾಗಿ ಸಿಗರೇಟ್ ಯಾವುದೇ ಕಾರಣಕ್ಕೂ ಒಳ್ಳೆಯದಲ್ಲ ಸೇದೋದು. ಈ ಚೈನ್ ಸ್ಮೋಕರ್ ಅಂದ್ರೆ ಏನು? ಚೈನ್ ಸ್ಮೋಕರ್ ಅಂತಂದ್ರೆ ಅದೊಂದು ಹೆಚ್ಚು ಒತ್ತಡ ಸನ್ನಿವೇಶದಲ್ಲಿ ಯಾರು ಈ ಧೂಮಪಾನ ಸೇವನೆ ಮಾಡ್ತಾ ಇರ್ತಾರೋ ಒತ್ತಡದಲ್ಲಿ ಒತ್ತಡ ನಿರ್ವಹಣೆಗೋಸ್ಕರ ಹೇಗಾದ್ರೂ ಮಾಡಿ ಅದ್ ನಿವಾರಿಸ್ಕೋಬೇಕು ಅಂತ ಮಾಡ್ತಾ ಇದ್ದಾರೆ. ಸಾಧಾರಣವಾಗಿ ಅದರಿಂದನೇ ಶುರುವಾಗಿರ್ತದೆ ಧೂಮಪಾನ ಸೇವನೆ. ಆದ್ರೆ ಹೆಚ್ಚು ಒತ್ತಡ ಆದಾಗ ಪದೇ ಪದೇ ಹೆಚ್ಚು ಪ್ರಮಾಣದಲ್ಲಿ ಕಡಿಮೆ ಅವಧಿಯಲ್ಲಿ ತಗೊಂಡು ಸೇದಿ ಬಿಟ್ಟು ಮಾಡಿದ್ರೆ ಇದೇ ಒಂದು ಪ್ರವೃತ್ತಿ ಆದ್ರೆ ಇದು ಚೈನ್ ಸ್ಮೋಕರ್ಸ್. ಸಾಧಾರಣವಾಗಿ ಎಲ್ಲಾ ಧೂಮಪಾನ ಸೇವನೆ ಮಾಡೋದ್ರಲ್ಲಿ ಇದು ಕಂಡು ಬಂದಿರ್ತಕ್ಕಂಥ ಇದಕ್ಕೆ ಚೈನ್ ಸ್ಮೋಕಿಂಗ್ ಅಂತ ಒಂದು ವಿಧಿ. ಕೆಲವರು ಹೇಳ್ತಾರೆ, ನಾನಂತೂ ಸಿಗರೇಟ್ ಸೇದಲ್ಲ, ಬರೀ ನನ್ನ ಫ್ರೆಂಡ್ಸ್ ಸೇರ್ತಾರೆ, ಅವ್ರ ಜೊತೆ ಇರ್ತೀನಿ ಬಿಟ್ರೆ ನಾನು ಯಾವತ್ತೂ ಸಿಗರೇಟ್ ನ ಕೈಯಿಂದ ಕೂಡ ಮುಟ್ಟಿಲ್ಲಪ್ಪ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತಂದ್ರೆ ಅದು ಪರವಾಗಿಲ್ವೋ ಅಂತ ಇದರಲ್ಲಿ ಹೋಗ್ಬೋದೋ ಅಂತ ಒಂದು ಪ್ರಶ್ನೆ. ಅಂದ್ರೆ ಇದ್ರಿಂದ ತೊಂದ್ರೆ ಆಗುತ್ತೋ ಆಗೋದಿಲ್ವೋ? ನಾವು ಏನ್ ಹೇಳ್ತೀವಿ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್. ನಾವು ಸೇದಲ್ಲ,
ನಮ್ಮ ಜೊತೆ ಇರ್ತಕ್ಕಂಥ ಜೊತೆಗಾರರು ಕೆಲಸಗಾರರು ಅವ್ರು ಸೇರ್ತಾರೆ, ಅವ್ರ ಸಂಗಡ ಇರ್ತೀನಿ, ನಾನು ಸೇರಲ್ಲ. ಇದನ್ನ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್. ಯಾಕೆಂದ್ರೆ ಅವ್ರು ಬಿಟ್ಟಿರ್ತಕ್ಕಂಥ ಒಂದು ಹವಾ ನಾವು ಉಸಿರು ತಗೊಂತೀವಿ. ಸೊ ಆ ಕಲುಷಿತವಾಗಿರ್ತಕ್ಕಂಥ ಅಂತ ಪರಿಮಿತಿಯಲ್ಲಿ ನಾವು ಅದು ತಗೊಂಡ್ರೆ ಆ ಗಾಳಿಯಲ್ಲಿ ಇರ್ತಕ್ಕಂಥ ದ್ರವಣಗಳು ನಮ್ಮಲ್ಲಿ ಸೇರ್ಕೊಳ್ತವೆ ಶ್ವಾಸಕೋಶದ ಮುಖಾಂತರ. ಇದನ್ನು ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್. ಇದು ಒಂದು ನಮ್ಗೆ ಅಂತವ್ರಿಗೆ ಹಾನಿಕಾರಕವಾಗಿರ್ತಕ್ಕಂಥದ್ದೇ. ಇದು ನಿರ್ದಿಷ್ಟ ರೀತಿಯಲ್ಲಿ ರೂಪಿಸಿಕೊಂಡಿರ್ತಕ್ಕಂಥದ್ದು, ನಿರ್ಧಾರ ಮಾಡಿರ್ತಕ್ಕಂಥದ್ದು. ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಕೂಡ ತೊಂದರೆ ಇಲ್ಲ. ಅದು ಕೂಡ ನಾರ್ಮಲ್ ನಾವೇ ಸಿಗರೇಟ್ ಸೇದಿದಾಗ ಏನು ಪರಿಣಾಮ ಬೀರುತ್ತೋ ಆ ಪರಿಣಾಮಗಳು ಅಷ್ಟೇ ಪರಿಣಾಮ. ಬೇರತ್ತೆ. ಆದ್ರೆ ಕೆಲವು ಸಲ ಈಗ ಮುಂಚೆ ನಾವು ಕೋವಿಡ್ ಸೀಸನ್ ನಲ್ಲಿ ನೋಡಿದ ಹಾಗೆ, ಕೋವಿಡ್ ಟೈಮಲ್ಲಿ ಏನಾಯ್ತು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಇಷ್ಟು ದೂರದಲ್ಲಿ ಇದ್ರೆ ನಿಮಗೆ ಸೋಂಕು ತಗುಲಿಕೆ ಪ್ರಮಾಣ ಕಡಿಮೆ ಅಂತ ಒಂದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ತಾ ಇದ್ವಿ. ಆ ತರ ಸಿಗರೇಟ್ ನಲ್ಲಿ ಹೇಗಾದ್ರೂ ಈ ಪ್ಯಾಸಿವ್ ಸ್ಮೋಕಿಂಗ್ ಅಥವಾ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ನೀವೇನ್ ಹೇಳಿದ್ರಿ, ಅದಕ್ಕೆ ಅಲ್ಲಿ ಅಪ್ಲೈ ಮಾಡಬಹುದಾ? ಖಂಡಿತ ಇಲ್ಲ. ಯಾಕಂದ್ರೆ ಅದು ಸಂದರ್ಭ COVID-19 ಸಂದರ್ಭದಲ್ಲಿ ಅದು ಒಂಥರ ಇದೆ. ಅದು ಒಂದು ಸೂಕ್ಷ್ಮ ಜೀವಾಣು ಕೋವಿಡ್. ಸಿಗರೇಟ್ ಸ್ಮೋಕಿಂಗ್ ಅಥವಾ ಧೂಮಪಾನ ಸೇವನೆಯಲ್ಲಿ ಇದರಲ್ಲಿ ಆ ಸೂಕ್ಷ್ಮ ಜೀವಾಣು ಇಲ್ಲ. ಅದೇ ರಾಸಾಯನಿಕ ಪದಾರ್ಥಗಳು ನಮ್ ಗಾಳಿಲಿ ಬಿಟ್ಟಿರ್ತಕ್ಕಂಥದ್ದು. ಎಷ್ಟು ದೂರ ಇದ್ದಷ್ಟು ಅಷ್ಟು ಲೇಸು. ನಿಕಟ ಸನ್ನಿಹ ಇದ್ದಾಗ ಖಂಡಿತ ಅದು ನಾವು ಪಕ್ಕದಲ್ಲಿ ಇದ್ದು ಸೇರ್ತದೆ, ನಾವು ಬಂದೇ ಬಂದೆ. ಇಲ್ಲ ಸ್ವಲ್ಪ ದೂರ ಇರ್ತೀನಿ ಅವ್ರಿಟ್ಟು ಅಂತ ನಾವು, ಅದು ತಾರ್ಕಿಕವಾಗಿರ್ತಕ್ಕಂಥ ಉತ್ತರ. ಅದು ನಿಜ ಜೀವನದಲ್ಲಿ ನೋಡಕ್ ಹೋದ್ರೆ ಅದು ಆ ರೀತಿಯಲ್ಲಿ ಪರಿವರ್ತನೆ ಆಗಿದೆ. ನಾವು ಜೊತೆಗೆ ಇರ್ತೀವಿ, ಅವ್ರು ಸೇರ್ತಾರ, ನಾವು ಸೇರ್ತಿರ್ತೀವಿ, ನಾವು ಮಾತಾಡ್ತೀವಿ. ಹಂಗಾಗಿ ತರ್ಕನ ನಾವು ಮೀರಿ ಹೋಗ್ತೀವಿ. ಅದು ಆಗದು ಹೇಳ್ತಾರೆ, ಆಗದು. ಇಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ನಾನು ಸೇಫ್ ಅಪ್ಪ ಅಂತ ಏನೂ ಇಲ್ಲ. ಸಿಗರೇಟ್ ಸೇರ್ತಾ ಇದಾರ, ನೀವು ಸೇದಿದ್ರು ಅಷ್ಟೇ, ಪಕ್ಕ ಇದ್ರು ಅಷ್ಟೇ, ತೊಂದರೆ ಆಗೋದಂತೂ ಖಚಿತ. ಸರಿ ಡಾಕ್ಟರ್, ಈಗ ಹೊರಗಡೆ ತುಂಬಾ ಕಡೆ ಹೋಗ್ತೀವಿ ನಾವು, ಲೈಕ್ ಪಬ್ಲಿಕ್ ಸ್ಥಳಗಳಲ್ಲಿ, ಯಾವುದು ರೈಲ್ವೆ ಸ್ಟೇಷನ್ ಆಗ್ಬೋದು, ಬಸ್ ಸ್ಟಾಪ್ ಆಗ್ಬೋದು, ರೆಸ್ಟೋರೆಂಟ್ ಗಳಾಗ್ಬೋದು, ಅಲ್ಲಿ ಇದ್ದಾಗ ನಮ್ಮ ಅಕ್ಕಪಕ್ಕದಲ್ಲಿ ಅಲ್ಲಿ ಯಾರೋ ಸಿಗರೇಟು ಬೀಡಿ ಸೇರ್ತಾ ಇರ್ತಾರೆ. ನಾವು ಹೋಗಿ ಅವ್ರಿಗೆ ಹೇಳಿದ್ರು ಅವ್ರು ಕೇಳುವಂತ ಸ್ಥಿತಿನಲ್ಲಿ ಇರೋದಿಲ್ಲ. ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೋದು, ನಮ್ಮನ್ನ ನಾವು ರಕ್ಷಿಸ್ಕೊಳಕ್ಕೆ, ಈ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್ ಇಂದ ಪಾರಾಗ್ಲಿಕ್ಕೆ ಏನ್ ಮಾಡ್ಬೋದು ಇದನ್ನ ತಡೆಗಟ್ಟಲು? ಈ ವಿಚಾರನ, ಈ ತರ ಸಂದರ್ಭನ ಮೊದಲು ಅಂದ್ರೆ ಈ ಒಂದು 1.5-2 ದಶಕದ ಹಿಂದೆಗಡೆ ಇದಕ್ಕೆ ಹೆಚ್ಚಾಗಿ ನಾವು ಕಾಣ್ತಾ ಇದ್ವಿ. ಆವಾಗ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು, ಈ ನಾವು ಸಾರ್ವಜನಿಕರಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಏನಂತಂದ್ರೆ, ಅಂತವ್ರಿಗೆ ನಾವು ಬುದ್ಧಿವಾದ ಹೇಳಿ ಮಾಡುತ್ತೆ, ಆಗ ಸಡ್ಡೆ ವಹಿಸಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಕಾಲಕ್ರಮೇಣ ಸಿಗರೇಟ್ ಸ್ಮೋಕಿಂಗ್ ಪಬ್ಲಿಕ್ ಪ್ಲೇಸಸ್, ನೀವೇನ್ ಹೇಳಿದ ರೈಲ್ವೆ ಸ್ಟೇಷನ್ ಆಗಲಿ, ಬಸ್ ಸ್ಟ್ಯಾಂಡ್, ಸಿನಿಮಾ ಅಥವಾ ಮಾರುಕಟ್ಟೆ, ಅಂತಹದ್ರಲ್ಲಿ ಸ್ಮೋಕಿಂಗ್ ಅಂತ ಧೂಮಪಾನ ಸೇವನೆ ಮಾಡಿದ್ರೆ ಕಡ್ಡಾಯವಾಗಿ ಅವರು ಶಿಕ್ಷೆಗೆ ಗುರಿಪಡಿಸಲಾಗತ್ತೆ ಅಂತ ಹೇಳಿ ಭಿತ್ತಿಚಿತ್ರನೇ ಆಗ್ಲಿ ಅಥವಾ ಅಂಟಿಸೋದೇ ಆಗ್ಲಿ ಅಥವಾ ಮಾಧ್ಯಮದ ಮುಖಾಂತರ ಆಗ್ಲಿ ಅದು ಹೇಳಾಗಿದೆ. ಇದರೊಟ್ಟಿಗೆ ಇದು ಒಂದ್ ರೀತಿಲಾದ್ರೆ, ಇನ್ನೊಂದ್ ರೀತಿಲಿ ಏನಂತಂದ್ರೆ, ಇದಕ್ಕೆ ನಿರ್ದಿಷ್ಟವಾಗಿ ಒಂದು ಕಾರ್ಯಪಡೆ ಇದೆ. ಜಿಲ್ಲಾ ಮಟ್ಟದಲ್ಲಿ ಒಂದು ತಂಡ ರಚಿಸುವಂತದ್ದೆ. ಎಷ್ಟು ಮಟ್ಟಿಗೆ ಅಂದ್ರೆ ಯಾವುದೇ ರೀತಿಯಲ್ಲಿ ಪರಿಮಾಣ ಇಲ್ಲದೆ ಇರ್ತಕ್ಕಂಥ ಆರೋವರೆ ಆಗ್ಲಿ ಅವ್ರ ಮೇಲೂ ಕ್ರಮ ತಗೊಳ್ಳುವಂತ ಪ್ರಕಾರ ನಡೆಸ್ತಾ ಇರೋದ್ರಿಂದ, ಹಂಗಾಗಿ ಜನರು ಓಪನ್ ಸ್ಪೇಸ್ ಅಂದ್ರೆ ಪಬ್ಲಿಕ್ ಸ್ಪೇಸ್ ಅಲ್ಲಿ ಸೇರೋದು ಕಡಿಮೆ ಆಗಿದೆ. ಆದ್ರೂ ಕಂಡು ಬಂದಾಗ ಪ್ರಶ್ನೆ, ಆದ್ರೂ ಕಂಡಾಗ ಏನ್ ಮಾಡೋದು ಅಂದ್ರೆ, ಅಂತವನ್ನ ಸ್ವಾಮಿ ಅಂತ ನೋಡಿ, ಇದು ಸಾರ್ವಜನಿಕರಿರ್ತಕ್ಕಂಥ ನೀವು ಸೇರ್ತಿರೋದು ಯೋಚನೆ ಮಾಡಿ ಅಂತ ಹೇಳಿದ್ರೆ ಜನ ತಿಳ್ಕೊಳ್ತಾರೆ, ಬದಲಾವಣೆ ಮಾಡ್ತಾರೆ, ಇಲ್ಲ ಅಲ್ಲೇ ಜಾಗತ್ತೆ. ಧನ್ಯವಾದ. ಈಗ ನೀವು ಹೇಳಿದ್ರಿ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಹೇಗೆ ನಾವು ತಡೆಗಟ್ಟಬಹುದು, ಅಟ್ಲೀಸ್ಟ್ ಬೇರೆಯವರಿಂದ ನಮಗೆ ಧೂಮಪಾನ ಬರ್ದೇ ಇರೋ ಹಾಗೆ, ಹೊಗೆ ಬರ್ದೇ ಇರೋ ಹಾಗೆ. ಧೂಮಪಾನದಿಂದ ಏನೆಲ್ಲ ತೊಂದರೆಗಳಾಗತ್ತೆ ಅಂತ ಸ್ವಲ್ಪ ವಿವರಿಸಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳಕ್ಕಾಗತ್ತಾ ಸರ್? ಒಂದು, ನಮ್ಮ ಶ್ವಾಸಕೋಶದ ಮೇಲೆ ಪರಿಣಾಮಕಾರಿಯಾಗಿ ನಮ್ ಕೆಲಸ ಮಾಡುತ್ತೆ. ಉಸಿರಾಡುವಂತ ಏನ್ ಶಕ್ತಿ ಇರುತ್ತೆ ಅದನ್ನ ಕುಗ್ಗಿಸುತ್ತೆ. ಇತರೆ ಪ್ರಮಾಣ ಅಂತಂದ್ರೆ, ನಮ್ಮ ಮೈಯಲ್ಲಿರ್ತಕ್ಕಂತ ರಕ್ತ ಕಣಗಳನ್ನ ಹೆಪ್ಪುಗಟ್ಟು ಮಾಡಿ ನಮ್ಗೆ ಹೃದಯಕ್ಕೆ ಒತ್ತಡ ಜಾಸ್ತಿ ತಂದು BP ಜಾಸ್ತಿ ಮಾಡೋದು, ಜೊತೆಗೆ ಮುಂದೆ ಹೋಗ್ತಾ ಹೃದಯಾಘಾತ ಆಗುವಂತದಂತೂ ಆಘಾತಕಾರಿಯಾಗಿರ್ತಕ್ಕಂಥ ಪರಿಣಾಮ ಮಾಡ್ಕೊಳುತ್ತೆ. ಅದು ಆಗ್ತಿಲ್ಲ ಅಂತಂದ್ರೆ, ಮುಂದೆ ಹೋಗಿ ಇದನ್ನ ಬಿಟ್ಟಿಲ್ಲ ಅಂತಂದ್ರೆ ಕ್ಯಾನ್ಸರ್, ಹಲವಾರು ರೀತಿಯ ಶಾರೀರಿಕವಾಗಿರ್ತಕ್ಕಂಥ ಅಂಗಾಂಗಗಳ ಕ್ಯಾನ್ಸರ್, ಮೊದಲನೇದಾಗಿ ಶ್ವಾಸಕೋಶದ ಕ್ಯಾನ್ಸರು,
ಜಠರದ ಕ್ಯಾನ್ಸರು, ಆಮೇಲೆ ಮೂತ್ರಚೀಲದ ಕ್ಯಾನ್ಸರು, ಇವೆಲ್ಲವಕ್ಕೂ ಕಾರಕವಾಗಿರ್ತಕ್ಕಂಥದ್ದು ಈ ತಂಬಾಕು. ಈ ತಂಬಾಕುವಿಂದ ಹೊರಬರುವಂತಹ ಹಲವಾರು ರಾಸಾಯನಿಕಗಳಲ್ಲಿ ಇವಕ್ಕೆಲ್ಲವೂ ಅವಕಾಶ ಮಾಡಿಕೊಡ್ತದೆ. ಹೀಗೆ ನಿಮಗೆ ತೊಂದರೆ ಆಗುತ್ತೆ. ಸೊ ಸಿಗರೇಟಿನಲ್ಲಿ ನಿಕೋಟಿನ್ ಮತ್ತೆ ಹಲವಾರು ಮಾರಕ ರಾಸಾಯನಿಕ ವಸ್ತುಗಳಿದೆ. ಖಂಡಿತ. ಇದರಿಂದನೇ ಹಾರ್ಟ್ ಅಟ್ಯಾಕ್ ಇದೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಅಂತ ಹೇಳ್ತಿದ್ದಾರೆ. ಹೌದು. ಆದ್ರೆ ನಮಗ್ ತಿಳಿದಿರೋ ಹಾಗೆ ಈಗ ಹಾರ್ಟ್ ಅಟ್ಯಾಕ್ ಹೇಗಾಗತ್ತೆ ಅಂದ್ರೆ ನಮ್ಮ ಹೃದಯಕ್ಕೆ ರಕ್ತ ಸಂಚಲನ ತೊಂದರೆ ಆದಾಗ ಅಲ್ಲಿಗೆ ರಕ್ತನಾಳದಲ್ಲಿ ಎಲ್ಲೋ ಒಂದು ಕಡೆ ಒಂದು ಬ್ಲಾಕ್ ಆಗಿ ರಕ್ತ ಸರಿಯಾಗಿ ಸಂಚರಿಸದೆ ಇದ್ದಾಗ ಹೃದಯಾಘಾತ ಆಗತ್ತೆ. ಹೌದು. ಸಿಗರೇಟ್ ನಲ್ಲಿ ನಿಕೋಟಿನ್ ರಾಸಾಯನಿಕಗಳಿದೆ ಆದ್ರೆ ಕೊಬ್ಬಿನಂಶ ಇಲ್ಲ. ಈ ಕೊಬ್ಬಿನಂಶ ಇಲ್ಲದೆ ಇದ್ರು ಇಲ್ಲಿ ಕೊಬ್ಬಿನಂಶ ಶೇಖರಣೆ ಆಗೋದಿಕ್ಕೆ ಹೇಗೆ ಸಾಧ್ಯ? ಈಗಾಗಲೇ ಹೇಳಿದಂಗೆ ಹಲವಾರು ರಾಸಾಯನಿಕ ಪದಾರ್ಥಗಳು ಬಂದಿವೆ ಇದರಲ್ಲಿ. ಈ ಪದಾರ್ಥಗಳು ನಮ್ಮ ಶರೀರದ ಮೇಲೆ ಪ್ರಭಾವ ಬೀರಿ ಆ ನಿಟ್ಟಿನಲ್ಲಿ ಸಮತೋಲನ ಕಳ್ಕೊಂಡು ನಮ್ಮ ಶರೀರ ಕೊಬ್ಬಿನಂಶ ಒಂದು ಕಡೆ ಇರೋದ್ರಿಂದ ರಕ್ತದಲ್ಲಿ ಹೆಚ್ಚಿಗೆ ಬಂದು ರಕ್ತದ ನಾಳದಲ್ಲಿ ಕೂತ್ಕೊಂಡು ಕೊಬ್ಬಿನಂಶ ರಕ್ತ ಹೆಪ್ಪುಗಟ್ಟ ಮಾಡಕತ್ತೆ, ಜೊತೆಗೆ ರಕ್ತದ ನಾಳಗಳು ಕೊಳವೆ ಸೈಜ್ ಚಿಕ್ಕದ್ ಮಾಡಂಗ್ ಮಾಡುತ್ತೆ, ಯಾಕಂದ್ರೆ ಕೊಬ್ಬು ತುಂಬ್ಕೊಂಡ್ಬಿಡುತ್ತೆ. ಹಾಗಾಗಿ ಆ ರಕ್ತಸ್ರಾವ ಕಡಿಮೆ ಆದಾಗ ಹೃದಯ ಹೆಚ್ಚು ಒತ್ತಡದ ಮೇಲೆ ಕೆಲಸ ಮಾಡುವಂತದಾಗ ರಕ್ತದುದ್ದ ಗಟ್ಟಿಯ ಗಟ್ಟ ಆಗುತ್ತೆ, ಕೊಳವೆಗಳು ಚಿಕ್ಕದಾಗಿರ್ತದೆ. ಸೊ 1:2 ಪ್ರಮಾಣ ಜಾಸ್ತಿ ಕೆಲಸ ಮಾಡ್ತದೆ ಒತ್ತಡ ಬೀರುತ್ತಾರೆ. ಡಾಕ್ಟರ್ ವೆಂಕಟೇಶ್, ಕೆಲವ್ರು ಹೇಳ್ತಾರೆ ನಾನು ಎಲ್ಲಾ ಆರೋಗ್ಯಕರ ಜೀವನ ಶೈಲಿಗಳನ್ನ ಪಾಲಿಸ್ತೀನಿ, ನಾನು ಸರಿಯಾದ ಸಮಯಕ್ಕೆ ಪೌಷ್ಟಿಕ ಆಹಾರ ತಗೊಂತೀನಿ, ಸರಿಯಾದ ಸಮಯಕ್ಕೆ ಎಷ್ಟು ಬೇಕೋ ಅಷ್ಟು ಸರಿಯಾದ ಅವಧಿಯ ನಿದ್ದೆ ಮಾಡ್ತೀನಿ, ವ್ಯಾಯಾಮ ಮಾಡ್ತೀನಿ, ಹೀಗೆ ಸ್ಟ್ರೆಸ್ ಏನು ಟೆನ್ಷನ್ ಏನು ಇಲ್ದಾಗೆ ನನ್ನ ಜೀವನವನ್ನ ನೋಡ್ಕೊಂತಾ ಇದ್ದೀನಿ. ಇಷ್ಟೆಲ್ಲ ಸರಿಯಾಗಿರೋದ್ ಮಾಡುವಾಗ ಒಂದೇ ಒಂದು ಸಿಗರೇಟ್ ಸೇದೋದು ಒಂದೇ ನನ್ನ ಕೆಟ್ಟ ಚಟ. ಇಷ್ಟೆಲ್ಲ ಸರಿ ಇರುವಾಗ ಅದೊಂದು ಚಟ ಇದರಲ್ಲಿ ಬ್ಯಾಲೆನ್ಸ್ ಆಗೋದಿಲ್ಲವೇ ಅಂತ ಕೇಳ್ತಾರೆ. ಇಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇಂಥ ಒಂದು ಸಂದರ್ಭದಲ್ಲಿ ಎಲ್ಲ ಸಕಾರಾತ್ಮಕವಾಗಿರ್ತಕ್ಕಂಥ ಜೀವನ ಶೈಲಿ ಪಾಟಿಸ್ಕೊಂಡ್ ಬಂದಿದ್ದಾರೆ. ಹಾಗೆ ಈ ಕೆಟ್ಟ ಚಟನ ಬಿಡುವಂತದಾಗ್ಲಿ. ಯಾಕೆ ಅಂತಂದ್ರೆ ತಾವೆಲ್ಲ 2-3 ರೀತಿಯಲ್ಲಿ ಸಕಾರಾತ್ಮಕವಾಗಿ ನಡ್ಸ್ಕೊಂಡ್ ಬಂದಿದ್ದು ಈ ಒಂದು ಕೆಟ್ಟ ಚಟದಿಂದ ಅವೆಲ್ಲ ಪರದೆ ಹೇಳ್ದಂಗೆ. ಸೊ ಎಷ್ಟೇ ಏನ್ ಮಾಡಿದ್ರು ಇದು ಅದನ್ನ ಹೇಳದ್ ಬಿಡುತ್ತೆ. ಹಾಗಾಗಿ ಅದನ್ನು ನಡ್ಸ್ಕೊಂಡು ಹೋಗಿ ಇದನ್ನ ಬಿಡಿ ಅಂತ ನಾನು ಹೇಳೋದು. ಇಷ್ಟೆಲ್ಲಾ ಮಾಡಿ ಒಂದು ಚಟ ಅಂತ ಸಿಗರೇಟ್ ಸೇದೋ ಚಟ, ಧೂಮಪಾನ ಚಟ ಇದ್ರೆ ಹೊಳೆನಲ್ಲಿ ಹುಣ್ಸೆ ತೆಗೆದಂತೆ ಎಲ್ಲಾ ಸಕಾರಾತ್ಮಕ ಕ್ರಿಯೆಗಳು ವೇಸ್ಟ್, ನಾಶವಾಗತ್ತೆ ಅಂತ. ಈಗ ಹುಕ್ಕಾ ಸೇದೋದು ಈಗ ಎಲ್ಲಾ ಕಡೆ ನೋಡ್ತಾ ಇದೀವಿ, ಹುಕ್ಕಾ ಬಾರ್ ಅಂತ ಎಲ್ಲ ತುಂಬಾ ಕಾಮನ್ ಆಗಿ ಸರ್ವೇ ಸಾಮಾನ್ಯವಾಗಿ ಕಾಣಿಸ್ತದೆ. ಈ ಹುಕ್ಕಾ ಮತ್ತೆ ಈ ಸಿಗರೇಟ್ ಸೇದೋದು ಇದೆರಡರ ವ್ಯತ್ಯಾಸ ಏನು ಅಂತ ತಿಳಿಸಿಳಕ್ಕಾಗತ್ತಾ? ಸಿಗರೇಟ್ ಸೇದೋದು ಬಾಯಲ್ಲಿ ಇಟ್ಕೊಂತೀವಿ, ಸೇದ್ತೀವಿ, ಹೊಗೆ ಅಲ್ಲೇ ಬರುತ್ತೆ. ಹುಕ್ಕಾ ಅದೇ ತಂಬಾಕು ಒಳಗಡೆ ಇರುತ್ತೆ, ನೀರಿನ ಕೊಳವೆ ಮುಖಾಂತರ, ಬಿಸಿ ನೀರ್ ಕೊಳವೆ ಮುಖಾಂತರ ಅದೇ ರಾಸಾಯನಿಕಗಳು ಒಳಗೆ ಹೋಗುತ್ತೆ. ವ್ಯತ್ಯಾಸ ಸುಡ್ತಿರೋದು ಎಲ್ಲಿ ಬರ್ತಿರೋದು ಅಷ್ಟೇ. ತಂಬಾಕು ಸೇವನೆ ಎರಡರಲ್ಲೂ ಆಗತ್ತೆ, ಇನ್ನೇನು ವ್ಯತ್ಯಾಸ ಇಲ್ಲ. ತಂಬಾಕು ಸೇವನೆ ಹುಕ್ಕಾಲು ಆಗತ್ತೆ, ಸಿಗರೇಟಲ್ಲೂ ಆಗತ್ತೆ. ಕೆಲವರು ಫಿಲ್ಟರ್ ಇಟ್ಕೊಂಡು ಸಿಗರೇಟ್ ಸೇರ್ತೀನಿ ಅಂತಾರಲ್ಲ, ಅದು ಯಾವ ತರ? ಫಿಲ್ಟರ್ ಅದೊಂದು ಅಪೋಹ. ಅದರಲ್ಲಿ ಅದು ಹೆಚ್ಚು ಮಿಥ್ಯ, ಸತ್ಯ ಇರೋದ್ರಿಂದ. ಫಿಲ್ಟರ್ ಇಟ್ಕೊಂಡ್ರೆ ಅದು ಹೋಗತ್ತೆ. ಇಲ್ಲ, ರಾಸಾಯನಿಕ ಪದಾರ್ಥಗಳು ಸಿಗರೇಟ್ ಕಿಡಿ ಹಚ್ಚಿದ ನಂತರ ಅದು ರಾಸಾಯನಿಕಗಳು ಆವಿಯಾಗಿಬಿಡುತ್ತೆ. ನಾವು ಎಳ್ಕೊಂಡಾಗ ಸಿಗರೇಟ್ ಸೇರೋರು, ಈ ಧೂಮಪಾನ ಸೇವನೆ ಮಾಡಿದವರು ಎಳ್ಕೊಂಡಾಗ ಆವಿ ಜೊತೆಗೆ ಹೊರಟೋಗ್ಬಿಡುತ್ತೆ. ಫಿಲ್ಟರ್ ಅಲ್ಲಿ ಅದು ತಡೆಯ ಹಿಡಿಯೋದು. ಈ ನೋ ಟೊಬ್ಯಾಕೋ ಸಿಗರೇಟ್ ಅಂದ್ರೇನು? ಈ ವೇಪಿಂಗ್, ಈ ಸಿಗರೇಟ್ ಇದೆಲ್ಲ ಒಂದೇನಾ? ಅದರಿಂದ ಏನ್ ಪರಿಣಾಮಗಳಾಗಬಹುದು? ನೋ ಟೊಬ್ಯಾಕೋ ಸಿಗರೇಟ್ ಅಂತಂದ್ರೆ ಈ ತಂಬಾಕುನಲ್ಲಿ ಇರ್ತಕ್ಕಂತ ನಿಕೋಟಿನ್ ಬಿಟ್ಟು ಬೇರೆ ಅಂಶಗಳೆಲ್ಲ ತೆಗೆದುಹಾಕಿರ್ತಾರೆ ಅಂತ ಹೇಳಿ, ಅದು ನೋ ಟೊಬ್ಯಾಕೋ ಸಿಗರೇಟ್ ಅಲ್ಲ. ಅಂದ್ರೆ ನಿಕೋಟಿನ್ ಇರ್ತಕ್ಕಂಥ ಏನ್ ಮಾದಕತೆ ಇರುತ್ತಲ್ಲ, ಅದೊಂದು ಕೆಲವೊಂದು ಚಟ ಬಿಡಿಸ್ಕೊಳಕ್ ಆಗಿರೋ ಸಂದರ್ಭದಲ್ಲಿ ಇದು ಪರ್ಯಾಯವಾಗಿರ್ತಕ್ಕಂಥ. ಅದರಲ್ಲಿ ಈ ಸಿಗರೆಟ್ ಇದೆ, ವೇಪಿಂಗ್ ಎಲ್ಲ ಇದೆ. ವೇಪಿಂಗ್ ಅನ್ನೋದು ಅದೊಂಥರ ಈ ಸಿಗರೆಟ್ ಅನ್ನೇ ಒಂದು ಉತ್ಕೃಷ್ಟ ರೀತಿಯಲ್ಲಿ ಬೇರೆ ರೀತಿಯಲ್ಲಿ ತಗೊಳ್ಳುವಂತ ಒಂದು ಪದ್ಧತಿ. ಅದು ಆಮೇಲೆ ಬರ. ಸೊ ತಂಬಾಕುನಲ್ಲಿ ಇರ್ತಕ್ಕಂಥ ಹಾನಿಕಾರಿಯಾಗಿರ್ತಕ್ಕಂಥ ಪದಾರ್ಥಗಳು ತೆಗೆದು ನಿಕೋಟಿನ್ ಉಳಿಸ್ಕೊಂಡು ಇದನ್ನ ಕೊಡುತ್ತೆ ಇರ್ತಕ್ಕಂಥದ್ದು ಈ ಸಿಗರೆಟ್ ಮುಖಾಂತರ. ಅಂದ್ರೆ ಸಿಗರೆಟ್ ನೋಡಕ್ ಹಾಗೆ ಇರುತ್ತೆ, ಒಳ್ಳೆ ಪೆನ್ಸಿಲ್ ಅಥವಾ ಪೆನ್ ಆಗಿರುತ್ತೆ,
ಸೇವನೆ ಮಾಡಿದ್ರೆ ಬ್ಯಾಟ್ರಿ ಆಪರೇಟೆಡ್ ಮುಖಾಂತರ ಅದು ಸೇವನೆ ಆಗುತ್ತೆ. ಆದ್ರೆ ಅದರಲ್ಲಿ ನಿಕೋಟಿನ್ ಇರುತ್ತೆ. ಯಾಕೆ ಅಂತಂದ್ರೆ ಇದು ಒಂದು ನಿಕೋಟಿನ್ ತಂಬಾಕುದ ನಿಷೇಧಕ್ಕಿಂತ ಹಂತ ಹಂತವಾಗಿ ಇಳಿಸ್ಕೊಂಡ್ಬರೋಣ ಅಂತ ರೀತಿಯಲ್ಲಿ ಇಂಡಸ್ಟ್ರಿ ಮುಖಾಂತರ ಬಂದಿರ್ತಕ್ಕಂಥದ್ದು. ಆದ್ರೆ ಒಂದಲ್ಲ ಒಂದು ರೀತಿಲಿ ಈ ತರ ಸೇವನೆ ಮಾಡಿದವರು ಒಂದಲ್ಲ ಒಂದು ರೀತಿಲಿ ಮತ್ತೆ ವಾಪಸ್ಸು ತಂಬಾಕು ಸಹಿತ ಧೂಮಪಾನ ಸೇವನೆ ಮಾಡೋದಕ್ಕೆ ಹಾಗೆ ಆಗತ್ತೆ ಅಂತ ಒಂದು ಇದೆ. ಸೊ ಸಹಾಯಕಾರಿ ಅಂತ ಹೇಳಿಕ್ ಬರಲ್ಲ. ಹಾಗಾದ್ರೆ ಇದರಲ್ಲಿ ನಿಕೋಟಿನ್ ಅಂಶ ಮಾತ್ರ ಇರುತ್ತೆ, ಬೇರೆ ರಾಸಾಯನಿಕ ಪದಾರ್ಥಗಳಿರೋದಿಲ್ಲ. ಬೇರೆ ರಾಸಾಯನಿಕ ಪದಾರ್ಥಗಳಿರುತ್ತೆ. ಆದ್ರಿಂದ ಶ್ವಾಸಕೋಶಕ್ಕೆ ಕಡಿಮೆ ತೊಂದರೆ ಆಗಬಹುದಾ? ಇಲ್ಲ. ಕೆಲವೊಂದು ಉದಾಹರಣೆಗೆ ಈಗ ಹೇಳ್ತೀನಿ. ನಿಕೋಟಿನ್ ಸಹಿತ ಬೇರೆ ಪದಾರ್ಥಗಳ ರಹಿತವಾಗಿರ್ತಕ್ಕಂಥ ಈ ಸಿಗರೆಟ್, ಈಗಾಗಲೇ ನಾವು ಹೇಳಿದ ವೇಪಿಂಗ್ ಮುಖಾಂತರ ನಾವು ಕಂಡು ಬಂದಿದ್ದೀವಿ. ಇದು ನಮ್ಮ ಶ್ವಾಸಕೋಶದ ಮೇಲೆ ತೀವ್ರ ಪ್ರಮಾಣವಾಗಿ ನಮ್ಗೆ ಕುಂದುಕೊರತೆ ಮಾಡ್ತದೆ. ಬೇಗನೆ ಜನರು ಇದಕ್ಕೆ ತೊಂದರೆಗೆ ಒಳಪಟ್ಟು 96% ಜನ ಬೇಗನೆ ತೀವ್ರತೆಗೆ ಒಳಪಡ್ತಾರೆ. ಇದರಿಂದ ಯಾವುದೇ ರೀತಿಯಲ್ಲಿ ಹೊರಬರುವಂತ ಸಾಧ್ಯತೆ ಇದೆ. ತಂಬಾಕು ಸೇವನೆಯಿಂದ ಕ್ಯಾನ್ಸರ್ ಬರೋದು ಸಾಕಷ್ಟು ಸಮಯ ತಗೊಳುತ್ತೆ. ಇದು ಅಷ್ಟು ಸಮಯ ತಗೊಳ್ಳಲ್ಲ, ಬೇಗನೆ ಆಗತ್ತೆ. ಇದನ್ನ ಈ ಸಿಗರೇಟೆಡ್ ಅಸೋಸಿಯೇಟೆಡ್ ವೇಪಿಂಗ್ ಅಸೋಸಿಯೇಟೆಡ್ ಲಂಗ್ ಇಂಜುರಿ ಅಂತ ಹೇಳ್ತೀವಿ. ಇದರಿಂದ ನಮ್ಮ ಶ್ವಾಸಕೋಶದ ಮೇಲೆ ಯಾವ ರೀತಿಯಲ್ಲಿ ಹಾನಿಕಾರಕವಾಗೈತೆ ಅಂದ್ರೆ ಮತ್ತೆ ಚೇತರಿಸಿಕೊಳ್ಳುವಂತ ಅವಕಾಶ ಬರಲ್ಲ. ಅಂತವ್ರಿಗೆ ಸಾಕಷ್ಟು ರೀತಿಯಲ್ಲಿ ಅದೊಂಥರ ಪಿಡುಗು. ಈಗ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಪರ್ಯಾಯವಾಗಿ COVID-19 ಸೋಂಕು ಬಂತು, ಅದಕ್ಕೆ ಸರಿಯಾದ ರೀತಿಯಲ್ಲಿ ಮದ್ದಿಲ್ಲ. ಅದೇ ರೀತಿಯಲ್ಲಿ ಇದಕ್ಕೂ ಮದ್ದಿಲ್ಲ. ಸಿಗರೇಟ್ ಸೇವನೆಯಿಂದ ಹಾರ್ಟ್ಗೆ ತೊಂದರೆ ಆಗತ್ತೆ ಅಂತ ಹೇಳಿದ್ರಿ, ಲಂಗ್ ಕ್ಯಾನ್ಸರ್ ಬರುತ್ತೆ ಅಂತ ಕೂಡ ಹೇಳಿದ್ರಿ. ಇದೆರಡು ಬಿಟ್ಟು ಬೇರೆ ಯಾವ ಅಂಗಾಂಗಗಳಿಗೆ ತೊಂದರೆ ಆಗಬಹುದು? ಸಿಗರೆಟ್ ಸೇವನೆಯಿಂದ ನಮ್ಮ ಮೆದುಳು, ನಮ್ಮ ಅನ್ನನಾಳ, ಜಠರ, ಮೂತ್ರಚೀಲ, ಕಿಡ್ನೀಸ್ ಮೂತ್ರಪಿಂಡ, ಹಾಗೂ ನಮ್ಮ ಅಂಗಾಂಗಗಳು, ನಮ್ಮ ರಕ್ತನಾಡಿಗಳು, ಆಮೇಲೆ ನಮ್ಮ ಕಣ್ಣಿನ ದೃಷ್ಟಿ, ಇವೆಲ್ಲವೂ ತೊಂದರೆ ಆಗತ್ತೆ. ಬಾಯಿ ಸೇರಲ್ಲ, ಹೊಟ್ಟೆ ಹಸಿವಾಗಲ್ಲ, ತಿನ್ನೋಲಾಗತ್ತೆ. ಆಮೇಲೆ ಇದ್ರ ಜೊತೆಗೆ ಬೇರೆ ಇನ್ನೇನಾದ್ರು ರೋಗಗಳಿದ್ರೆ, ಉದಾಹರಣೆಗೆ ತೀವ್ರಕಾಲವಾಗಿರ್ತಕ್ಕಂಥ ನಮ್ಮ ಭಾರತದಲ್ಲಿ ಟಿಬಿ, ಕ್ಷಯರೋಗ, ಅಂಥವ್ರು ಇದು ಸೇರಿದ್ರೆ ಹೆಚ್ಚಿಗೆ ಅಥವಾ ಬೇಗನೆ ಟಿಬಿ ತೀವ್ರತೆಗೆ ಅವಕಾಶ ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ತಂದ್ಕೊಳುತ್ತೆ ತಂಬಾಕು ಸೇವನೆ. ಹಾಗಾದ್ರೆ ಸಿಗರೇಟ್ ಇಂದ ತುಂಬಾ ತೊಂದರೆಗಳಾಗತ್ತೆ ಅಂತ ಎಲ್ಲ ನೀವು ಇದುವರೆಗೂ ತಿಳಿಸಿ ಹೇಳಿದ್ರಿ. ಸಿಗರೇಟ್ ಸೇದಬಾರ್ದು ಅಂದ್ರೆ ಅದಕ್ಕೆ ಪರ್ಯಾಯವಾಗಿ ಬೀಡಿ ಸೇದಬಹುದಾ? ಬೀಡಿ ಸಿಗರೇಟ್ ಎರಡು ಒಂದೇನೆ, ಏನು ವ್ಯತ್ಯಾಸ ಇಲ್ಲ. ಬೀಡಿ ಸಿಗರೇಟ್ ಸೇದೋದು ತಯಾರಿಕೆ ವಿಧಾನ ಬೇರೆ ಇರ್ಬೋದು, ಬಟ್ ಆದ್ರೆ ಎರಡು ಒಂದೇನೆ. ತಂಬಾಕು ಎರಡಲ್ಲೂ ಉಂಟು. ಸೊ ಅದೇ ಅಷ್ಟೇ ಅಪಾಯಕಾರಿ, ಅದರಲ್ಲಿ ವ್ಯತ್ಯಾಸ. ಬೀಡಿ ಸಿಗರೇಟ್ ಎರಡರಲ್ಲೂ ಅಪಾಯದ ಅಳತೆ ನೋಡಿದಾಗ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಹೇಳ್ತೀರಾ ಅಲ್ವಾ ಡಾಕ್ಟರ್? ಓಕೆ. ಈಗ ಸಿಗರೇಟ್, ಬೀಡಿ ಸೇದುವ ಪ್ರಮಾಣ ನಮ್ಮ ದೇಶದಲ್ಲಿ ಎಷ್ಟಿರಬಹುದು, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ತಿಳಿಸ್ಕೊಡಕ್ಕಾಗತ್ತಾ? ಈಗ 2 ದಶಕಗಳಿಂದ ಒಂದು ಸಮೀಕ್ಷೆ ನಡೆಸಿದ್ದಾರೆ. ಗ್ಲೋಬಲ್ ಅಡೋಲಸೆಂಟ್ ಟೊಬ್ಯಾಕೋ ಸರ್ವೆ ಅಂತ ಹೇಳ್ಬಿಟ್ಟು, ಅಂದ್ರೆ ವಿಶ್ವದಾದ್ಯಂತ ನಮ್ಮ ಹದಿಹರೆಯದಲ್ಲಿ ಇರ್ತಕ್ಕಂಥವರು ಎಷ್ಟು ಪ್ರಮಾಣದಲ್ಲಿ ತಂಬಾಕು ಸೇವನೆ ನಡೆಸಿದೆ. ಇದರಲ್ಲಿ ತಂಬಾಕು ಧೂಮಪಾನ ಸೇವನೆ, ಧೂಮರಹಿತ ತಂಬಾಕು ಸೇವನೆ, ಈ 2 ಸರ್ವೆ ಮಾಡಿ ಬಂದಿರತಕ್ಕಂತ ಒಂದು ಒಳ್ಳೆ ಸುದ್ದಿ. ನಮ್ಮ ಹದಿಹರೆಯದಲ್ಲಿ ಮಾತಾಡೋಕೆ ಬಂದ್ರೆ ಇದು ಪ್ರಮಾಣ ಕಡಿಮೆ ಆಗ್ತಾ ಬಂದಿದೆ. ಎರಡರಲ್ಲೂ ಒಟ್ಟಾರೆ ಹಾಗೂ ತಂಬಾಕು ರಹಿತ, ತಂಬಾಕು ಸಹಿತ, ಧೂಮಪಾನ ರಹಿತ ಸಹಿತ ಎರಡು ಪ್ರಮಾಣ ಕಡಿಮೆ ಆಗಿ ಬಂದಿವೆ. ಹಾಗೆ ನೋಡಕ್ ಹೋದ್ರೆ 28 ಅಲ್ಲ, ಭಾರತದಲ್ಲಿ ಪ್ರಮಾಣ ಇದು ಒಂದು 11% ಪ್ರಮಾಣ ಇದೆ ಹದಿಹರೆಯದಲ್ಲಿ. 2016-17 ಮಾಡಿರ್ತಕ್ಕಂಥ ಸರ್ವೆ ಪ್ರಕಾರ ಅದು ಇವಾಗ್ಲೂ ಒಂದು ಸರ್ವೆ ಶುರು ಮಾಡ್ಕೊಂಡಿದ್ದಾರೆ. ಈ ಇರ್ತಕ್ಕಂತ ಪ್ರಮಾಣದಲ್ಲಿ ಅಂದ್ರೆ ಭಾರತದ ಹದಿಹರೆಯಲ್ಲಿ 9ರಲ್ಲಿ ಒಬ್ಬರಿಗೆ ಅಂತೂ ಇದ್ದೇ ಇರುತ್ತೆ. ಆ ತರ ಒಂದು ಪ್ರಮಾಣ ಇದೆ. ಇಷ್ಟು ಹೀಗೆ ಚಟವಾಗಿರುವಾಗ ಇದನ್ನು ನಾವು ಹೇಗಾದ್ರೂ ತಡೆಗಟ್ಟಬಹುದಾ? ತಡೆಗಟ್ಟಬಹುದು. ಆದ್ರೆ ಒಂದು ವಿಚಾರ ಹೇಳಿದ ಪ್ರಶ್ನೆ, ಸಿಗರೇಟ್ ಸೇದೋದು, ಬೀಡಿ ಸೇದೋದು, ತಂಬಾಕು ಸೇವನೆ ಒಂದು ಸಾರ್ವತ್ರಿಕವಾಗಿ ನಾವು ಒಳಗಡಿಸ್ಕೊಂಡಿದ್ದೀವಿ. ಸೊ ಸರ್ವೇ ಸಾಧಾರಣ
ಹಾಗಾಗಿ ಇದು ಏಕಕಾಲಿಕವಾಗಿ ಒಬ್ಬರಿಂದನೇ ಮಾಡ್ಲಿಕ್ಕೆ ಆಗಲ್ಲ. ಒಬ್ಬರಿಂದ ಶುರುವಾಗಿ ಎಲ್ಲಾ ಒಂದು ಪರಿಮಾಣದಲ್ಲಿ ಮಾಡ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ನಾವು ಒಗ್ಗೂಡಿ ಕಾರ್ಯರೂಪವಾಗಿ ಮಾಡಿದ್ರೆ ಖಂಡಿತ ಇದನ್ನ ತಡೆಗಟ್ಟಬಹುದು. ಆ ನಿಟ್ಟಿನಲ್ಲಿ ಬಂದ್ರೆ ಇವಾಗ ನಾವು ಮಾತಾಡ್ತೀವಿ, ವೈದ್ಯರು ಪತ್ತೆ ಹಚ್ಚಿರ್ತಕ್ಕಂಥ ಪ್ರತಿಯೊಂದು ರೋಗಿಗೆ ಸೂಕ್ತವಾಗಿ ತಪಾಸಣೆ ಒಳಪಡಿಸಿ ಮಾರ್ಗದರ್ಶನ ಕೊಟ್ಟು ನಾವು ಚಿಕಿತ್ಸೆ ಒಳಪಡಿಸಬಹುದು. ಇದು ನಿರ್ವಹಣೆ. ಈಗ ಸಿಗರೇಟ್ ಧೂಮಪಾನ ಮಾಡೋದ್ರಲ್ಲಿ ವೈದ್ಯರ ಪಾತ್ರ ನೀವು ಹೇಳಿದ್ರಿ. ಈ ವೈದ್ಯರು ಅವರಿಗೆ ಸರಿಯಾದ ಸೂಚನೆ ಕೊಟ್ಟು ಹೀಗೆ ಮಾಡಿದ್ರೆ ತಡೆಗಟ್ಟಬಹುದು. ಇದು ಹೇಳ್ತಿದ್ದಾಗೆ ನಂಗೊಂದು ಸನ್ನಿವೇಶ ನೆನಪಾಗ್ತಾ ಇದೆ. ನಮ್ಮಲ್ಲಿ ಆಸ್ಪತ್ರೆಯಲ್ಲಿ ಒಬ್ಬ ಪೇಷಂಟ್ ಅಂದ್ರೆ ರೋಗಿ ಅಡ್ಮಿಟ್ ಆಗಿದ್ರು. ಅವರು ಬೀಡಿ ಸಿಗರೇಟು ಹತ್ತಿ ಹೆಚ್ಚು ಕಾಲ ಸೇದಿ ಅವರ ಎಲ್ಲಾ ಬೆರಳುಗಳ ರಕ್ತ ಸಂಚಲನ ಕುಂದು ಹೋಗಿತ್ತು. ಹಾಗಾಗಿ ಅವರಿಗೆ ಕೈಯಲ್ಲಿ ಎಲ್ಲಾ ಬೆರಳುಗಳು ಹೋಗಿತ್ತು. ನಮ್ಮಲ್ಲಿಗೆ ಬಂದಾಗ ಒಂದೇ ಒಂದು ಬೆರಳು ಉಳಿದಿತ್ತು. ಅದು ಕೂಡ ರಕ್ತ ಸಂಚಲನ ಸರಿಯಾಗಿ ಆಗದೆ ಕಟ್ ಮಾಡಿ ನಾವ್ ಅದಕ್ಕೆ ಅದು ಸಂಚಲನ ಆಗದೆ ಇದ್ದಾಗ ಕಪ್ಪಾಗಿ ಅದು ಕೊಳೆತು ಹೋಗಿ ಕಟ್ ಮಾಡಿ ಬ್ಯಾಂಡೇಜ್ ಹಾಕಿ ಮಲಗಿಸಿದ್ವಿ. ಹೀಗೆ ರೌಂಡ್ಸ್ ಗೆ ಬರುವಾಗ ನೋಡಿದ್ರೆ ಪೇಷಂಟ್ ಬೆಡ್ ಮೇಲೆ ಇಲ್ಲ. ಸರಿ, ಪೇಷಂಟ್ ಎಲ್ಲಿ ಹೋದ್ರಪ್ಪ ಅಂದ್ರೆ ವಾಶ್ರೂಮ್ಗೆ ಹೋದ್ರು, 2 ನಿಮಿಷ ಬರ್ತಾರೆ ಬಾತ್ರೂಮ್ ಇಂದ ಅಂತಂದ್ರು. ಕಾದ್ವಿ, ಬರ್ಲಿಲ್ಲ. ಸರಿ, ನಮ್ಮ ಅಟೆಂಡರ್ ನ ಕರೆದು ಕಳ್ಸಿದ್ವಿ. ನೋಡಪ್ಪ ಏನಾಗಿದೆ ಪೇಷಂಟ್ಗೆ, ಆಚೆನೆ ಬರ್ಲಿಲ್ವಲ್ಲ. ಅಟೆಂಡರ್ ಹೋಗಿ ನೋಡಿದ್ರೆ ಇಷ್ಟು ಬೆರಳುಗಳನ್ನ ಕಳ್ಕೊಂಡಿರೋ ಪೇಷಂಟ್, ಅವ್ರಿಗೆ ಹಿಡ್ಕೊಳ್ಳೋದಿಕ್ಕೆ ಬೆರಳುಗಳಿಲ್ಲ. ಈ ಬೆರಳಿನ ಸಂದಿನಲ್ಲಿ ಒಂದು ಬೀಡಿ ಸಿಗಿಸ್ಕೊಂಡು ಅಲ್ಲಿ ಬೀಡಿ ಸೇರ್ತಾ ಇದ್ರು. ಇದು ಕೇಳಿದ್ರೆ ಏನ್ ನೆನಪಾಗುತ್ತೆ ಅಂದ್ರೆ ನಮ್ಮಲ್ಲೊಂದು ಗಾದೆ ಮಾತಿದೆ, ಚಟ್ಟಕ್ಕೇರಿದ್ರು ಚಟ ಬೀಳಲ್ವಂತೆ. ಅಂಥ ವ್ಯಕ್ತಿಗಳಿಗೆ ನಾವು ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಹೇಗೆ ಸಹಾಯ ಮಾಡಿ ಅವ್ರ ಈ ಚಟದಿಂದ ಮುಕ್ತರಾಗಲು ಸಹಾಯ ಮಾಡ್ಬೋದು? ಕ್ರಮಬದ್ಧವಾಗಿ ಮಾರ್ಗದರ್ಶನ ಮಾಡಬೇಕು ಅಂತ ನಾವೇನ್ ಹೇಳಿದ್ವಿ, ಇದರಲ್ಲಿ ನೇರವಾಗಿ ಅವ್ರಿಗೆ ಚಟ ಇರೋದ್ ಬಗ್ಗೆ ನಾವು ತಪಾಸಣೆ ಮಾಡ್ತೇವೆ. ಈ ನಿಟ್ಟಿನಲ್ಲಿ ನೀವು ಹೇಳಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ನಡ್ಬೇಕಂತಂದು ಸೂಕ್ಷ್ಮವಾಗಿ ಅವರು ಬಿಡಿಸೋದು ಒಂದೇ ಅಲ್ಲದೆ ಅದು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಯಾವ ಮಟ್ಟದಲ್ಲಿ ಮಾನಸಿಕವಾಗಿ ಈ ಒಂದು ಚಟಕ್ಕೆ ಹೋಗಿದ್ದಾರೆ ಅಂತ ನಾವು ಒಂದು ಪರಿಗಣನೆ ತಗೋಬೇಕು. ಹಾಗಾಗಿ ಅದನ್ನ ಅಳತೆ ಪ್ರಮಾಣ ಆಗುವಂತಹ ಚಟ ನಿರ್ವಹಣೆ ಜೊತೆಗೆ ಮಾನಸಿಕವಾಗಿ ಅವ್ರಿಗೆ ಸಮಾಲೋಚನೆ ನಡೆಸಬೇಕು. ಒಂದು ಸತಿ ಅಲ್ಲ, ಹಲವು ಬಾರಿ ಸಮಾಲೋಚನೆ ನಡೆಸಬೇಕು. ಆಮೇಲೆ ಈ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಖಂಡಿತವಾಗೂ ಮಾಡ್ಬೇಕು, ಪದೇ ಪದೇ ಮಾಡ್ಬೇಕು. ವೈದ್ಯರಾಗಿ ವೈದ್ಯರ ತಂಡ, ಆ ತಂಡದಲ್ಲಿ ಇರ್ತಕ್ಕಂಥ ಸಮಾಲೋಚಕರು ಎಲ್ಲರೂ ಸೇರಿ ಒಂದು ಸಮರ್ಪಕವಾಗಿರ್ತಕ್ಕಂಥ ಒಂದು ತಂಡ ಮುಖಾಂತರ ಹೋಗಿ ನಿರ್ದಿಷ್ಟವಾಗಿ ಇಂಟೆನ್ಸಿವ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ತಂಬಾಕು ಹಂತ ಹಂತವಾಗಿ ಬೇಗನೆ ಕಡಿಮೆ ಮಾಡುವಂಥದ್ದು, ಎರಡನೇದು ಮಾನಸಿಕವಾಗಿ ಸಮಾಲೋಚನೆ ನಡೆಸಿ ಅವರ ವಿಚಾರಗಳನ್ನ ನೋಡ್ಕೊಂಡು ಬರ್ಬೇಕು ಅನ್ನೋದು, ಮೂರನೇದಾಗಿ ಅವ್ರಿಗೆ ಬಿಡಿಸೋದಕ್ಕೆ ಯಾವ ರೀತಿಯಲ್ಲಿ ನಾವು ಸಹಾಯಕವಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಸೇವೆಗಳೇನಿದೆಯೋ ಆಸ್ಪತ್ರೆಯಲ್ಲೇ ಆಗ್ಲಿ ಅಥವಾ ಹೊರಗಡೆನೆ ಆಗ್ಲಿ ಅಥವಾ ಗೊತ್ತಿಲ್ಲದೋ ತಿಳಿವಳಿಕೆಗಳಾಗ್ಲಿ ಎಲ್ಲ ತಿಳಿಸಿ ಕೊಡುವಂತದ್ದಾಗ್ಬೇಕು. ಆಮೇಲೆ ಕೆಲವೊಂದು ಸೂಕ್ಷ್ಮವಾಗಿ ಸ್ವಲ್ಪ ಎಚ್ಚರಿಕೆಗಳು ಕೊಡ್ಲೇಬೇಕಾಗತ್ತೆ. ಯಾಕಂದ್ರೆ ಈ ಹಂತಕ್ಕೆ ಬಂದ್ಮೇಲೆ ನಾವು ಎಚ್ಚರಿಕೆ ಕೊಡದೆ ಹೋದ್ರೆ ನಮ್ಮ ಕಡೆಯಿಂದ ಲೋಪ ಆಗತ್ತೆ. ಆದ್ರಿಂದ ಅಂತಹ ಇರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ನಾವು ಇಷ್ಟು ಹೇಳಿ ಕೊನೆಗೂ ಒಂದು ಸಣ್ಣ ಪ್ರಮಾಣದ ಕಠೋರವನ್ನು ಹೇಳಲೇಬೇಕಾಗುತ್ತೆ. ಈಗ ಮನೇಲಿ ಯಾರೋ ಇರ್ತಾರೆ, ನಾವು ತುಂಬಾ ಸಲ ಹೇಳಿರ್ತೀವಿ ಸಿಗರೇಟ್ ಸೇದ್ಬೇಡಪ್ಪ, ಸೇದಬಾರ್ದು, ಒಳ್ಳೇದಲ್ಲ, ಬಿಡಿ ಸಿಗರೇಟ್ ಒಳ್ಳೇದಲ್ಲ, ಧೂಮಪಾನ ಬಿಡೋದಿಕ್ಕೆ ಅವರು ಸಿದ್ಧನೇ ಇರೋದಿಲ್ಲ, ಮತ್ ಕೇಳಲ್ಲ. ಅಂತಿಗೆ ನಾವು ಎಲ್ಲಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸ್ಬೋದು? ಇವಾಗ ಇಷ್ಟಾಗ್ಲೇ ಹೇಳಿದ್ರೆ ಮಾರ್ಗಸೂಚಿಯಾಗಿ ಇರ್ತಕ್ಕಂಥ ಒಂದು ಸಮರ್ಪಕ ತಂಡ ಇರ್ಬೇಕು. ಇಂಥ ಜನ ಅವರು ಈ ತರ ತುಂಬಾ ಬಾಧೆ ಪಡ್ತಿದ್ದಾರೆ ಅಂತ ಮನೆಯವರು ಕಂಡು ಬಂದಾಗ ಕೂಡಲೇ ಅಂಥವರು ಸರ್ಕಾರಿ ಆಸ್ಪತ್ರೆಯೇ ಆಗಲಿ ಅಥವಾ ನಿಕಟದಲ್ಲಿ ಇರ್ತಕ್ಕಂಥ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ತಂಬಾಕು ನಿಷೇಧ ನಿರ್ವಹಣಾ ಕೇಂದ್ರಗಳಂತ ಇರುತ್ತೆ, ಅಲ್ಲಿಗೆ ನೇರವಾಗಿ ಹೋಗ್ಬಿಟ್ಟು ತಪಾಸಣೆಗೆ ಒಳಪಡಿಸಿ ನೋಂದಾಯಿಸಿ ತಪಾಸಣೆಗೆ ಒಳಪಡಿಸಿದ ನಂತರ ಅವ್ರಿಗೆ ತಕ್ಕಂತೆ ಸೂಕ್ತವಾದ ಚಿಕಿತ್ಸೆಗಳನ್ನ ಒಳಪಡಿಸ್ಬೇಕು. ಇದರಲ್ಲಿ ಹಲವಾರು ಪರಿಕರಗಳಿವೆ. ಸೊ ಅವೆಲ್ಲ ಅದಕ್ಕೆ ಒಳಗೊಂಡು ಅದಕ್ಕೆ ಪಾಠಿಸುವಂತದಾಗಿದೆ. ಒಂದ್ಸತಿ ಹೋಗೋದಂತಲ್ಲ. ಯಾಕಂದ್ರೆ ಸಿಗರೇಟ್ ಚಟ ಏಕಾಏಕಿ ಒಂದೇ ರೀತಿಯಲ್ಲಿ ಬಂದಿಲ್ಲ. ಅದೇ ರೀತಿಯಲ್ಲಿ ಅದರ ನಿರ್ವಹಣೆಯನ್ನು ಕಡಿಮೆ ಮಾಡೋದು, ಅದೇ ರೀತಿ ಕ್ರಮಬದ್ಧವಾಗಿ ಕಡಿಮೆಯನ್ನು ಇಳಿಸ್ಕೊಂಡ್ ಬರ್ಬೇಕು ಅಂತ ಅದಕ್ಕೆ ಪಾಠಿಸ್ಕೊಂಡ್ ಬರ್ಬೇಕು. ನೀವು ಹೇಳೋ ಪ್ರಕಾರ ವೈದ್ಯಕೀಯ ವಿದ್ಯಾಲಯಗಳಲ್ಲಾಗ್ಲಿ
ಅಥವಾ ಆಸ್ಪತ್ರೆಗಳಲ್ಲಾಗಿ ನಾವು ಅಲ್ಲಿ ಹೋಗಿ ಅಲ್ಲಿ ವೈದ್ಯರನ್ನ ಸಂಪರ್ಕಿಸಿದ್ರೆ ಅಲ್ಲಿ ನಮಗೆ ನಮ್ಮ ಪೇಷಂಟ್ಗೆ ನಮ್ಮ ವ್ಯಕ್ತಿಗೆ ಖಂಡಿತ. ತಂಬಾಕು ಚಟ ದೂರವಾಗೋದಕ್ಕೆ ಮಾರ್ಗದರ್ಶನ ನೀಡಲಾಗತ್ತೆ ಅಂತ. ಅದರಲ್ಲಿ ವೈದ್ಯಕೀಯ ವಿದ್ಯಾಲಯಗಳಲ್ಲಿ ತಂಬಾಕು ನಿರ್ವಹಣಾ ಕೇಂದ್ರ ಅಂತ ನಿರ್ದಿಷ್ಟವಾಗಿ ಸರ್ಕಾರ ರೀತಿಯಲ್ಲಿ ಆದೇಶ ಹೊರಡಿಸಿದೆ. ಎಲ್ಲಾ ವೈದ್ಯಕೀಯ ವಿದ್ಯಾಲಯಗಳಲ್ಲಿ ಇದು ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಟೊಬಾಕೋ ಫ್ರೀ ಯೂತ್ ಕ್ಯಾಂಪೇನ್ 2 ಅಂತ ಒಂದು ಅಂಶದಲ್ಲಿ ಇದು ಮಾಡಲೇಬೇಕು ಅಂತ ಒತ್ತಾಯಪಡಿಸಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಸಾರ್ವತ್ರಿಕವಾಗಿ ಇದಿರುತ್ತೆ. ಇದರಲ್ಲಿ ಒಂದು ತಂಡ ರಚನೆ ಆಗಿದೆ. ಅವರು ಸಮರ್ಪಕವಾಗಿ ಇದನ್ನು ನೋಡ್ಕೊಂತಾರೆ. ಈ ತಂಬಾಕು ಬಿಡಿಸೋದಿಕ್ಕೆ ಚಟವನ್ನ ಬಿಡಿಸೋದಿಕ್ಕೆ ಟ್ರೀಟ್ಮೆಂಟ್ಗೆ ಸರ್ವೇ ಸಾಮಾನ್ಯವಾಗಿ ಎಷ್ಟು ಖರ್ಚಾಗಬಹುದು? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲಿಗೆ ನೋಂದಾಯಿಸಿಕೊಂಡದಾಗ್ಲಿ ಅಥವಾ ಟೊಬಾಕೋ ಸೆಸೇಷನ್ ಸೆಂಟರ್ ಅಂತ ನಾವೇನ್ ಹೇಳ್ತೀವೋ ಅಲ್ಲಿ ಹೋದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಶುಲ್ಕನೇ ಇಲ್ಲ. ಏನೇ ಇದ್ರೂ ಕೆಲವರಿಗೆ ತೀವ್ರವಾಗಿ ನಾವು ಚಿಕಿತ್ಸೆ ಕೊಡ್ಬೇಕಾಗತ್ತೆ. ಅಂತವ್ರಿಗೆ ಔಷಧಿಗಳು ಕೊಡ್ಬೇಕಾಗತ್ತೆ. ಅವು ಮಾತ್ರ ಖರ್ಚು ಬೀಳುತ್ತೆ. ಅದು ಸರ್ಕಾರಿ ರೀತಿಯಲ್ಲಿ ಅದನ್ನ ಸಬ್ಸಿಡೈಸ್ ರೇಟ್ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಸೂಕ್ತವಾಗಿರ್ತಕ್ಕಂಥ ಔಷಧಿ ಸಿಗುವಂತ ಒಂದು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಟ್ಟಿರುತ್ತೆ. ಇದು ಮೊಟ್ಟ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಮೊದಲನೇದಾಗಿ ಎತ್ಕೊಂಡಿರ್ತಕ್ಕಂಥದ್ದು. ಎಲ್ಲಾ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಈ ಒಂದು ಪರಿಮಿತಿ, ಈ ಒಂದು ಪರಿಕರಗಳು ಎಲ್ಲ ಮಾಡ್ಕೊಟ್ಟಿರ್ತಕ್ಕಂಥದ್ದು. ಔಷಧಿ ಬೆಲೆನೂ ಕಡಿಮೆ ಆಗಿ ಸಿಗುವಂತ ಕೈಗೆಟುಕುವಂತದ್ದಾಗ್ಲಿ ಸರ್ವೇ ಸಾಮಾನ್ಯರಿಗೆ ಅಂತ ಹೇಳಿ ಮಾಡ್ತಾರೆ. ಸರ್ಕಾರದಿಂದ ಜನರಿಗೆ ಒಳ್ಳೇದಾಗ್ಲಿ ಅಂತ ತಂಬಾಕು ನಿರ್ಮೂಲನಾ ಕೇಂದ್ರಗಳು ಮೆಡಿಕಲ್ ಕಾಲೇಜ್ ಅಥವಾ ವೈದ್ಯಕೀಯ ವಿದ್ಯಾಲಯಗಳಲ್ಲಿ ಹಾಗೂ ಆಸ್ಪತ್ರೆಗಳಲ್ಲಿ ಎಲ್ಲಾ ಕಡೆ ಇದೆ ಅಂತ ಆಯ್ತು. ಹಾಗಾದ್ರೆ ತುಂಬಾ ಹೆಚ್ಚು ಖರ್ಚೇನು ಆಗೋದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಇನ್ನು ಕೆಲವರು ಇರ್ತಾರೆ, ನಾನು ಅಷ್ಟು ವರ್ಷದಿಂದ ಬಿಡಿ ಸೇರ್ತಾ ಇದ್ದೀನಿ, ಒಂದು 10 ವರ್ಷದಿಂದ 15, 20 ವರ್ಷ 30 ವರ್ಷದಿಂದ ನಾನು ಬಿಡಿ ಸಿಗರೇಟ್ ಸೇರ್ತಾ ಇದ್ದೀನಿ, ಏನೇನ್ ಆಗ್ಬೇಕೋ ನನ್ನ ದೇಹಕ್ಕೆ ಬಿಡಿ ಸಿಗರೇಟ್ ನಿಂದ ಆಗೋಗಿ ಅದು ನನಗೆ ಒಗ್ಗಿ ಬಿಟ್ಟಿದೆ, ಈಗ ನಾನು ಬಿಟ್ರೆ ಏನು ಅಂತ ಬದಲಾವಣೆ ಆಗಲ್ಲ, ಇದಕ್ ಯಾಕೆ ನಾನ್ ಬಿಡ್ಬೇಕು ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಹೀಗೆ ಇರ್ತಕ್ಕಂತ ಈ ತಂಬಾಕು ಸೇವನೆ ಮಾಡಿರ್ತಕ್ಕಂಥ ನಾಗರಿಕರಿಗೆ ಅವರು ಎಷ್ಟು ಮಟ್ಟಿಗೆ ಹೋಗಿದ್ದಾರೆ ಅಂತ ಇದರಿಂದ ಗೊತ್ತಾಗತ್ತೆ. ಮಾನಸಿಕವಾಗಿ ಎಷ್ಟು ಹೋಗಿದೆ ಅಂತಾರೆ ಅದು ನನ್ನನ್ನು ತಗೊಂಡಿದೆ ಅಂತ ಅರ್ಥ. ಅದು ನನ್ನನ್ನು ಕೈ ಎತ್ಕೊಂಡ್ಬಿಟ್ಟಿದೆ, ನಾನು ಅದಕ್ಕೆ ಸೇವಕನಾಗ್ಬಿಟ್ಟಿದ್ದೀನಿ, ನನ್ಗೇನು ಹೊರಡೆ ಬರಕ್ಕಾಗಲ್ಲ ಅಂತ ಒಂದು ಪರಿಸ್ಥಿತಿ ಅವರು ಈ ತರ ಹೇಳ್ತಿದ್ದಾರೆ. ಈಗ್ಲೂ ಅವರು ನಿರ್ದಿಷ್ಟ ರೀತಿಯಲ್ಲಿ ಮನಸ್ಸು ಮಾಡಿ ಬಿಡ್ತೀನಿ ಅಂತ ಪಣ ತೊಟ್ಟು ತಂಬಾಕು ನಿರ್ಮೂಲನಾ ಕೇಂದ್ರಕ್ಕೆ ಬಂದು ಚಿಕಿತ್ಸೆಗೆ ಒಳಪಡಿಸ್ಕೊಂಡು ಸರಿಯಾದ ರೀತಿಯಲ್ಲಿ ಅದನ್ನ ಪಾಟಿಸ್ಕೊಂಡ್ ಬಂದ್ರೆ ಬಹಳಷ್ಟು ಪ್ರಮಾಣವಾಗಿ ಇನ್ನು ಮುಂದೆ ಆಗ್ಬೇಕಾಗಿರ್ತಕ್ಕಂಥ ತೊಂದರೆಗಳನ್ನು ತಡಿಬಹುದು. ಅದಂತೂ ಕಂಡು ಬಂದಿರ್ತಕ್ಕಂಥ. ಯಾಕೆಂತಂದ್ರೆ ಇನ್ನೊಂದು ಸಮೀಕ್ಷೆ ಮಾಡಿದರೆ ತಂಬಾಕು ಸೇವನೆ ಮಾಡಿ ಬಹುಕಾಲ ಇದ್ದು 1, 2, 3, 4 ವಾರಗಳು ತಂಬಾಕು ರಹಿತವಾಗಿದ್ದಾಗ ಅವರ BP ಕಡಿಮೆ ಆಗಿದೆ, ಪಲ್ಸ್ ರೇಟ್ ಕಡಿಮೆ ಆಗಿದೆ, ರಕ್ತದಲ್ಲಿ ಇರ್ತಕ್ಕಂಥ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಹೆಚ್ಚಾಗಿದೆ. ಸೊ ಈ ರೀತಿಯಲ್ಲಿ ಪಾಸಿಟಿವ್ ಗುಣಾತ್ಮಕವಾಗಿರ್ತಕ್ಕಂಥ ಲಕ್ಷಣಗಳು ಕಂಡು ಬಂದಿದೆ. ಹಾಗಾಗಿ ಇಂತಹವರ ಒಂದು ಈ ಧೋರಣೆಗೆ ಈ ಒಂದು ಉತ್ತರ ನಾನು ಕೊಡೋಕೆ ಬಯಸ್ತೀನಿ. ತಂಬಾಕುನಲ್ಲಿರೋ ನಿಕೋಟಿನ್ ಇದೆಲ್ಲದಕ್ಕೂ ಮೂಲ ಕಾರಣ. ಈ ನಿಕೋಟಿನ್ ಇಂದ ನಮಗೆ ಆಹ್ಲಾದಕರ ಅನುಭವ ಸಿಗತ್ತೆ, ಖುಷಿ ಆಗತ್ತೆ. ಈಗ ಇದನ್ನ ಸಡನ್ ಆಗಿ ನಿಲ್ಲಿಸಿದ್ರೆ ಅವ್ರಿಗೆ ಟೆನ್ಷನ್ ಜಾಸ್ತಿ ಆಗಲ್ವೇ? ಆಗತ್ತೆ. ಆದ್ರೆ ಟೆನ್ಷನ್ ಜಾಸ್ತಿ ಆಗತ್ತೆ ಅಂದ್ರೆ ಆ ಒಗ್ಗುವಿಕೆಯಿಂದ ಬಂದಿರ್ತಕ್ಕಂಥ ಒಂದು ತಂಬಾಕು ಸೇವನೆ ನಿಲ್ಸೋದ್ರಿಂದ, ಬೀಡಿನೇ ಆಗ್ಲಿ ಅಥವಾ ಕುಕ್ಕ ಕೈನೇ ಆಗ್ಲಿ, ಅದರಿಂದ ಬಂದಿರ್ತಕ್ಕಂಥ ಏನೇನು ಸಕಾರಾತ್ಮಕವಾಗಿರ್ತಕ್ಕಂಥ ಒಂದು ಬೆನಿಫಿಟ್ ಏನಿರುತ್ತ, ಉಪಯುಕ್ತಗಳಿರುತ್ತ, ಅವೆಲ್ಲ ಕಡಿಮೆ ಆಗತ್ತೆ. ಹಂಗಾಗಿ ಅಯ್ಯೋ ಅದರಿಂದ ಬಿಟ್ಟು ಹೋಗಿದೆಲ್ಲ ನನ್ಗೆ ಅದಕ್ಕೆ ಟೆನ್ಷನ್ ಆಯ್ತು ಅಂತ ಹೇಳಿ ನಾವು ನೆಪ ಹಾಕ್ಬಿಡಿ. ಹೌದು ಆಗತ್ತೆ. ಆದ್ರೆ ಈ ಸಮಯದಲ್ಲಿ ನಮ್ಮ ಸಂಯಮನ ಅಂಥವ್ರು ತಮ್ಮ ಸಂಯಮನ ಕಳ್ಕೊಳ್ಳದೆ ಇದೇ ಏನು ಆ ನಿರ್ಮೂಲನಾ ಒಂದು ಪದ್ಧತಿ ಪಾಟಿಸ್ಕೊಂಡಿಲ್ಲ ಅದಲ್ಲೇ ಇದ್ದು ಮುಂದುವರ್ಸ್ಕೊಂಡು ಹೋದ್ರೆ ಆ ಒಂದು ಒಗ್ಗುವಿಕೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ.
ಈ ಧೂಮಪಾನದಿಂದ ಮುಕ್ತರಾಗಲು ರೋಗಿಗಳಿಗೆ ಅಂದಾಜು ಇಷ್ಟು ದಿನ ಬೇಕಾಗ್ಬೋದು ಅಂತ ಏನಾದ್ರು ಹೇಳಲಿಕ್ಕಾಗತ್ತಾ? ಆಮ್, ವ್ಯಕ್ತಿಯಿಂದ ವ್ಯಕ್ತಿಗೆ ಈ ಆ, ಮೇಲೆ ಆಧಾರಿತವಾಗಿರ್ತಕ್ಕಂಥದ್ದು. ಕೆಲವೊಮ್ಮೆ ಬೇಗನೆ ತಗೊಳ್ತಾರೆ, ಸಮಯ ಕಡಿಮೆನೇ ಆಗತ್ತೆ. ಕೆಲವೊಂದು ಸಕಾಲಿಕವಾಗಿ ಹೆಚ್ಚು ದೀರ್ಘಾವಧಿ ಕಾಲನೂ ಆಗತ್ತೆ. ಹಾಗಾಗಿ ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳಿಕ್ ಬರಲ್ಲ. ಒಂದು ತಿಂಗಳಿಂದ ಹೆಚ್ಚು ಅಥವಾ ಒಂದು 5-6 ತಿಂಗಳು ಆವರೆಗೂ ಆಗಬಹುದು. ಸೊ ಹೀಗಾಗಿ ಈ ತರ ಒಂದು ಬಿಟ್ಟ ಮೇಲೆ ಅವರು ತಮ್ಮ ನಿಜ ಜೀವನ ವಾಪಸ್ಸು ಪಡ್ಕೋಬಹುದು. ಆದ್ರೆ ಇಲ್ಲೊಂದು ವಿಚಾರ ಹೇಳಿಕ್ ಬಯಸ್ತೀನಿ. ಏನಂತಂದ್ರೆ ಮತ್ತೆ ತಂಬಾಕು ಸೇವನೆಗೆ ಹೋಗುವಂತ ಪರಿಸರ ಇರುತ್ತೆ. ಅದರಿಂದ ದೂರ ಇರುವಂತ ಮಾಡಿದ್ರೆ ತಂಬಾಕು ರಹಿತ ಜೀವನ ಮುಂದುವರ್ಸ್ಕೊಂಡು. ಈಗ ನಮ್ಗೆಲ್ಲ ತಿಳಿದಿರೋ ಹಾಗೆ ಗೌತಮ ಬುದ್ಧರವ್ರು ಹೇಳಿರೋದು, ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಅಂದ್ರೆ ತಾಳ್ಮೆ ಅಂತ. ಸೊ ಹಾಗಾಗಿ ನೀವು ಹೇಳೋ ಪ್ರಕಾರ ತಂಬಾಕಿನಿಂದ ನಾವು ಪೂರ್ತಿಯಾಗಿ ಮುಕ್ತರಾಗ್ಬೇಕು ಅಂದ್ರೆ ತಾಳ್ಮೆಯಿಂದ ವೈದ್ಯರು ಹೇಳಿದ ಸಲಹೆನ ಪಡೆದು ಅದನ್ನ ಹಾಗೆ ಪಾಲಿಸಿಕೊಂಡು ಕೊನೆಗೆ ತಂಬಾಕು ಮುಕ್ತರಾಗಿ ಆಚೆ ಬರ್ಬೇಕು. ಹೌದು, ಖಂಡಿತ. ತಾಳ್ಮೆ ಹೊಂದಿದ್ದರೆ ತಾಳ್ಮೆಗಿಂತ ತಪವಿಲ್ಲ ಅಂತ ಹೇಳೋದಕ್ಕೆ ತಂಬಾಕು ನಿರ್ಮುಕ್ತವಾಗಲು ನಮ್ಮ ತಾಳ್ಮೆ ಇರಬೇಕು. ಸಕ್ರಿಯವಾಗಿ ಎಲ್ಲರೂ ಇದು ಪಾಟಿಸ್ಕೊಂಡು ಬರ್ಬೇಕು. ಡಾಕ್ಟರ್ ವೆಂಕಟೇಶ್, ಇತ್ತೀಚೆಗೆ ನಾನು ಎಲ್ಲೋ ಒಂದ್ ಕಡೆ ನೋಡಿದೆ, ಈ ವ್ಯಾಲಿ ಅಂತ ಅಂದ್ರೆ ಶ್ವಾಸಕೋಶದಲ್ಲಿ ಇದು ಒಂದ್ ರೀತಿ ಡಿಸೀಸ್ ಅನ್ನೋ ತರ ತೋರಿಸ್ತಾ ಇದ್ರು. ಏನಿದು ಈ ವ್ಯಾಲಿ ಅಂದ್ರೆ? ಈ ವ್ಯಾಲಿ ಅಂದ್ರೆ ಈ ಸಿಗರೆಟ್ಸ್ ಅಥವಾ ವೇಪಿಂಗ್ ಅಸೋಸಿಯೇಟೆಡ್ ಲಂಗ್ ಇಂಜುರಿ, ಅದು ಚಿಕ್ಕದಾಗಿ ಈ ವ್ಯಾಲಿ ಅಂತ ಹೇಳಿದೆ. ಇದು ನಿಕೋಟಿನ್ ಇರ್ತಕ್ಕಂಥ ದ್ರವಣ ಸೇವನೆ ಮಾಡಿ ವೇಪಿಂಗ್ ಮುಖಾಂತರ ಆ ಒಗ್ಗುವಿಕೆಯನ್ನ ಮುಂದುವರ್ಸ್ಕೊಂಡು ಹೋಗೋದ್ರಿಂದ ಆಗುವಂತ ನಮ್ಮ ಶ್ವಾಸಕೋಶದ ಮೇಲೆ ತೀವ್ರ ಪ್ರಮಾಣವಾಗಿರ್ತಕ್ಕಂಥ ಒಂದು ಕಾಯಿಲೆ. ಸರಿಯಾಗಿ ಹೇಳಕ್ ಹೋದ್ರೆ ಈಗಾಗಲೇ ಹೇಳಿದಂಗೆ COVID-19 ಹೇಗೆ ನಮ್ಗೆ ಔಷಧಿ ಸಿಕ್ಕಿಲ್ವೋ, ಇದಕ್ಕೂ ಸರಿಯಾದ ಔಷಧಿನೇ ಇಲ್ಲ, ನೇರವಾಗಿ ಔಷಧಿ ಇಲ್ಲ. ಆಮೇಲೆ ಹೇಗೆ COVID-19 ರೋಗಕ್ಕೆ ತುತ್ತಾಗಿ ಸ್ವಲ್ಪ ಕಾಲದಲ್ಲೇ ಜೀವ ತೆತ್ತರೋ ಆ ರೀತಿ ಹೆಚ್ಚು ಪ್ರಮಾಣ ಇದರಲ್ಲೂ ಆಗೋ ಸಾಧ್ಯತೆ ಇದೆ. ಆತರ ಆಗಿರ್ತಕ್ಕಂಥದ್ದು ಕಡಿಮೆ ಪ್ರಮಾಣ ಆದ್ರೂ 90-95% ಜನರು ಬೇಗನೆ ಈ ಒಂದು ತೀವ್ರ ಪ್ರಮಾಣದ ಒಂದು ಶ್ವಾಸಕೋಶದ ನರಳುವಿಕೆಗೆ ಬಗ್ಬಿಡ್ತಾರೆ, ಸತ್ತಿರೋದು ಉಂಟು. ನಾನು ಮಾಡಬಲ್ಲೆ, ನಾನು ಗೆಲ್ಲಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ, ನಂಬಿಕೆ ನಮ್ಮಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಯಾರು ನಮ್ಮನ್ನ ಸೋಲ್ಸಲು ಸಾಧ್ಯ ಇಲ್ಲ. ಆದ್ರೆ ಅದೇ ಆತ್ಮವಿಶ್ವಾಸದ ಕೊರತೆ ನಮ್ಮಲ್ಲಿದ್ದರೆ ಆ ಕೊರತೆಯೇ ಸಾಕು ನಮ್ಮನ್ನು ಸೋಲಿಸಲು ಎಂದು ನಮ್ಮ ಸ್ವಾಮಿ ವಿವೇಕಾನಂದರವರು ಹೇಳಿದ್ದಾರೆ. ಹಾಗಾಗಿ ನಮ್ಮ ಆತ್ಮವಿಶ್ವಾಸದ ಮುಂದೆ ಯಾವ ದೊಡ್ಡ ಚಟವು ದೊಡ್ಡದಾಗಿ ನಿಲ್ಲೋದಿಲ್ಲ. ನಾವು ನಮ್ಮ ಚಟವನ್ನ ಬಿಡಲೇಬೇಕು ಅಂತ ನಿರ್ಧರಿಸಿದ್ರೆ ಖಂಡಿತ ಇದರಿಂದ ಆಚೆ ಬರ್ಬೋದು. ಬನ್ನಿ, ಧೂಮಪಾನ ನಿರ್ಮೂಲನೆ ಮಾಡುವುದರ ಮೂಲಕ ನಮ್ಮ ಯುವ ಪೀಳಿಗೆಗೆ ನಾವು ಮಾದರಿಯಾಗೋಣ ಎಂದು ಹೇಳುತ್ತಾ ಇಂದಿನ BGS MCH ಆರೋಗ್ಯವಾಣಿ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇನೆ. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಧೂಮಪಾನದ ಬಗ್ಗೆ ಮಾಹಿತಿ ನೀಡಿದಂತ ಡಾಕ್ಟರ್ ವೆಂಕಟೇಶ್ ರವರಿಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಮತ್ತೆ ಇನ್ನಷ್ಟು ಆಸಕ್ತಿಯುತ ವಿಷಯಗಳೊಂದಿಗೆ ಮತ್ತೆ ನಿಮ್ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಗುರುದೇವ್. If you enjoyed this video, don't forget to give it a thumbs up, share it with your friends, and hit that subscribe button for more exciting content.